ಬಲರಾಮ ಕೃಷ್ಣರು ವಿರಚಿಸಿದ ಚೌಷಷ್ಠಿ ದಿನಗಳ ಗುರುವ ಸೇವೆ ಸಾಂದೀಪನಿಯವರ ಆಶ್ರಮವನ್ನು ಸೇರಿಕೊಂಡು ಸರಿ ಬಹಳಷ್ಟು ಕಾಲವಾಯಿತು. ಹೌದು, ಬೇಕಾದಂತ ವಿದ್ಯೆಯನ್ನು ಕಲಿತಿದ್ದೇವೆ. ಚೌಷಷ್ಠಿ ವಿದ್ಯೆಯನ್ನು ಕಲಿತು ನಾವು ಸಮರ್ಥರೆನಿಸಿದ ಕಾಲಕ್ಕೆ ಗುರುಗಳು ಬಳಿಗೆ ಕರೆದು ಆಡಿದಂತಹ ಮಾತೇನು, ಈ ಆಶ್ರಮದಲ್ಲಿ ಇದ್ದುಕೊಂಡು ನೀವು ಕಲಿಬೇಕಾದ್ದನ್ನೆಲ್ಲ ಕಲಿತಾಯಿತು. ಇನ್ನು ಬದುಕಿನ ಪಯಣದಲ್ಲಿ ಕಲಿಯುವುದಕ್ಕೆ ಮಹತ್ತರವಾದ ವಿದ್ಯೆ ಅದೆಷ್ಟೋ ಇದೆ. ಹೌದು, ಅತ್ತ ಕಡೆ ಗಮನ ಹರಿಸಿ ಹೇಳಿದ ಕಾಲಕ್ಕೆ ಅವರಿಂದ ಆಶೀರ್ವಾದವನ್ನು ಬೇಡುವಾಗ ಯಾವಾಗಲೂ ನಗುಮುಖದಿಂದ ಗುರುಗಳು ಇರುವವರಲ್ವಾ? ಹೌದು. ಆದ್ರೆ ಹಿಂದೆ ಹೇಗಿದೆ, ಜ್ಞಾನವದನರಾಗಿದ್ರು. ಹೌದು, ಒಂದು ರೀತಿಯ ದುಃಖ ಭಾವ. ಯಾಕೆ ಅಂತ ಕೇಳಿದಾಗ ಇರುವವ ಒಬ್ಬನೇ ಒಬ್ಬ ಮಗ ಮಣಿಕರ್ಣ. ಹೌದು, ಸ್ನಾನಕ್ಕಾಗಿ ಪ್ರವಾಸ ಕ್ಷೇತ್ರದ ಬಳಿಗೆ ಹೋದ. ಅವ ಮರಳಿ ಬರಲಿಲ್ಲ. ಅವನ ನಿರೀಕ್ಷೆಯಲ್ಲಿದ್ದೇನೆ. ಅವನಿಗೇನಾಯಿತು ಒಂದು ತಿಳಿಯಲಾಗಿದೆ. ಹೀಗೆ ಆಡಿದ ಕಾಲಕ್ಕೆ ಅವರಿಗೆ ಧೈರ್ಯವನ್ನು ನಾನು ಹೇಳಿದೆ, ಜೊತೆಗೆ ನೀನು ಒಡಗೂಡಿದೆ. ಮಾತ್ರವಲ್ಲ, ಅವ ಎಲ್ಲಿಯೇ ಇರಲಿ ಹೇಗೆ ಇರಲಿ ಅವನನ್ನು ತಂದು ಗುರು ಕಾಣಿಕೆಯಾಗಿ ನಿನಗೆ ನಾನು ಸಮರ್ಪಿಸ್ತೇನೆ ಎಂಬ ಮಾತನ್ನು ಕೊಟ್ಟಿದ್ದೇವೆ. ತಡ ಮಾಡುವುದಕ್ಕೆ ಕ್ಷೇತ್ರದ ಬಳಿಗೆ. ಹೌದು, ಇಲ್ಲಿಗೆ ಬರುವಾಗಲೇ ಮರಳಿನ ರಾಶಿಯ ಮೇಲೆ ಎಲುಬಿನ ಹಂದರಗಳು ಕಾಣ್ತಾ ಇದೆ. ಹೌದು, ಹಾಗಿದ್ರೆ ಇಲ್ಲಿ ಏನು ನಡೆಯಬಾರದ್ದು ನಡೀತಾ ಇದೆ ಎನ್ನುವುದು ಸತ್ಯ ತಾನೆ. ಹೌದು, ಹಾಗಿದ್ರೆ ಇದಕ್ಕೆ ಕಾರಣ ಯಾರು? ಇಲ್ಲಿ ಏನೇ ನಡೆದ್ರು ಸಮುದ್ರ ರಾಜ ವರುಣನಿಗೆ ವಿಚಾರ ತಿಳಿದಿರಬೇಕು. ವರುಣನನ್ನು ಕರೆದೆ ಬಂದ ವಿಚಾರಿಸಿದಾಗ ಅವನಾಡಿದ ಮಾತೇನು? ಏನು? ಈ ಸಮುದ್ರ ಗರ್ಭದಲ್ಲಿ ಪಂಚಜನ ಎನ್ನುವ ರಾಕ್ಷಸರಿದ್ದಾನೆ. ಇದೆಲ್ಲ ಅವನ ಕೃತ್ಯ ಅಂತ ಹೇಳಿದ್ದಾನೆ. ಹೌದು, ನಿಯಂತ್ರಿಸುವುದಕ್ಕಾಗುವುದಿಲ್ಲ ಅಂತ ಕೇಳಿದೆ. ಅವನ ಅಂಕೆಗೆ ಅವ ಒಳಪಡುವುದಿಲ್ಲ ಅಂತೆ. ಮಾತ್ರವಲ್ಲ, ಬಹಳ ಬಲಾಢ್ಯನಾಗಿದ್ದಾನಂತೆ. ಅವನಲ್ಲಿಗೆ ಹೋಗುವುದಕ್ಕೆ ದಾರಿಯನ್ನು ಅವನೇ ಸೂಚಿಸಿದ್ದಾನೆ. ಆದ್ರೆ ಹೋಗುವ ಅಭಿಪ್ರಾಯ ಮಾತ್ರ ನಿನ್ನ
ಶಿಷ್ಯರಾಗಿ ವಿದ್ಯೆಯನ್ನು ಕಲಿಸಿದಂತ ಗುರುಗಳಿಗೆ ಮಾತನ್ನು ಕೊಟ್ಟು ಬಂದಿದ್ದೇವೆ. ರಾಕ್ಷಸ ಎಷ್ಟೇ ಫಲಜ್ಞರಾಗಿರಲಿ, ನನಗೂ ನಿನಗೂ ಲಕ್ಷ್ಯವೇನೋ? ಖಂಡಿತ ಅಲ್ಲ. ಖಂಡಿತ ಲಕ್ಷ್ಯವಲ್ಲ. ಈ ನೀರಿನ ಒಳಗೆ ಹೋಗಿ ಆ ರಾಕ್ಷಸನ್ನು ಕೊಂದು ಬರೋಣ. ಹೋಗೋಣ. ಕುಶಸ್ಥಲಿ ಅಧಿಪರ ಇವತನ ದೆಸೆಗೇರಿ ಬರುವುದಾಗಲಿತು. ಪಂಚಜನನೆಂದು ಹೇಳಬಲ್ಲೆವು. ಏನು ಹೊರಟು ಬಂದ ಕಾರ್ಯ? ಪ್ರಸಿದ್ಧಿಯನ್ನು ಪಡೆದು ಮೆರೆದಾಡಿದಂತಹ ಹಿರಣ್ಯಕಶ್ಯಪರ ವಂಶದಲ್ಲಿ ಹುಟ್ಟಿದವರು ನಾನು. ಹಿರಣ್ಯಕಶ್ಯಪರ ಕುಲವನ್ನು ಧರಿಸುವುದಕ್ಕಾಗಿ ಲಾದ, ಸಂಲಾದ, ಹ್ಲಾದ, ಪ್ರಹ್ಲಾದ 4 ಮಂದಿ ಮಕ್ಕಳು ಹಿರಿಯವರಾಗಿರುವಂತಹ ಸಂಲಾದರ ಮಗನಾಗಿ ಸಂಚರಿಸಿದೆ. ಹಿರಣ್ಯಕಶ್ಯಪರ ದಾರಿಯನ್ನೇ ಹಿಡಿದೆ. ನಮ್ಮ ಅಜ್ಜನಿಗ ಯಾರಿಂದ ನ್ಯಾಯವಾಗಿದೆವು ಅಂತವರಿಗೆ ಸರಿಯಾದಂತಹ ಪಾಠವನ್ನು ಕಲಿಸಬೇಕು, ಅಲ್ಲ ಶಿಕ್ಷಿಸಬೇಕು ಎನ್ನುವ ಉದ್ದೇಶದಿಂದಲೇ ನಾನು ಇದುವರೆಗೆ ಸಂಘಾತ ರಾಕ್ಷಸರನ್ನು ಒಗ್ಗೂಡಿಸಿಕೊಂಡು ಮೆರೆಯುತ್ತಾ ಇದ್ದೇನೆ. ಹಾಗೆಂದು ನಮಗೆ ಹಕ್ಕಿನ ದುಷೋಡಿತಾಪರ ಅದನ್ನು ಬಿಟ್ಟಿದ್ದೇನೆ ನಾನು. ಸಾಧ್ಯವೇ ಇಲ್ಲ. ಕುತಂತ್ರಿಗಳಾಗಿರುವಂತಹ ದೇವತೆಗಳು ಹೇಗಾದರೂ ಮಾಡಿ ನಮ್ಮವರನ್ನು ನಿರ್ವಂಶ ಮಾಡುತ್ತಾರೆ, ನಿರ್ಮೂಲ ಮಾಡುತ್ತಾರೆ ಆದರೆ ಅದನ್ನು ಬೇಕಾಯಿತು. ಹಾಗಾದರೆ ಎಲ್ಲಿ ಬದುಕುವುದು ಅಂತ ಆಲೋಚಿಸಿದೆ. ಸಾಗರ ಮಧ್ಯ ಬಂದೆ. ವರುಣನ್ನೇ ಯುದ್ಧದಲ್ಲಿ ತಾರಿಸುವುದರ ಮೂಲಕ ಇಲ್ಲಿ ಅಧಿಕಾರವನ್ನು ಪಡೆದುಕೊಂಡೆ. ಈ ಕಾಲದಲ್ಲಿ ಸಂತೋಷದಿಂದ ಮೆರೆದಾಡುತ್ತಿರುವಂತಹ ವೇಳೆಯಲ್ಲಿ ಏನದು ಏನದು
ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಾ ಇವೆ. ಹಾಗಾದರೆ ಅವರಿಗೆ ಸರಿಯಾದಂತಹ ಪಾಠವನ್ನು ಕಲಿಸುವುದಕ್ಕಾಗಿ ನಾನು ಒಬ್ಬರೇ ಹೋಗುವುದೇ? ಯಾಕೆ ದೇವರು ಪಲ್ಲಕ್ಕಿಯಲ್ಲಿ ಹೋಗುವಾಗ ಆ ಕಡೆ ಈ ಕಡೆ ಜೀಟಿಗೆ ಯಾಕೆ ಬೆಳಕು ಯಾಕೆ ದೇವರಿಗೆ ಕಣ್ಣು ಹೊಡೆದು ಹೋಗಿದೆ ಅಂತ ಗೌರವ, ಅದು ಗೌರವ. ನಾನು ಈಗ ನೇರ ಒಬ್ಬರೇ ಹೋಗುವುದೇ, ಗೌರವಕ್ಕೆ ಸ್ವಲ್ಪ ಕುಂದು. ಅದಕ್ಕಾಗಿ ನನ್ನ ತಯಾರಿ ಸಮಾಧಾನವಾಯಿತು. ಯಾರೋ ಇವರು ಮಾನವರು ಮಕ್ಕಳು ಇಬ್ಬರು ಬಂದಿದ್ದಾರಂತೆ. ಅವರನ್ನು ತರಿಬೇಕು.
ಹಾ ನನ್ನ ಗರ್ಭವನ್ನು ಸೇರಿದೆ. ಹಾ ಸಾಗರ ಗರ್ಭ ಹಾ ಯಾರಿಗೂ ರಗಳೆ ಬೇಡ, ಹಾ ಯಾರ ತಂಟೆಗೂ ಹೋಗುವುದಿಲ್ಲ. ಆಹಾರ ನನ್ನವರು ತಂದು ಕೊಡ್ತಾರೆ. ಹಾ ಹಾಗೆ ನಾನು ಪ್ರಕಟವಾಗಲೇ ಭೂಗತನಾಗಿದ್ದೆ. ಹಾ ಭೂಗತನಾಗಿದ್ದೆ, ಹಾ ಪ್ರಕಟಗೊಳ್ಳಿಲ್ಲ, ಹಾ ಪ್ರಕಟಗೊಳ್ಳುವ ಸ್ಥಿತಿಯಲ್ಲೂ ಇಲ್ಲ. ಸರಿ. ಎಂತ ಸಾಯುದು. ಹಾ ಆದರೆ ನನ್ನನ್ನೇ ಆಹ್ವಾನಿಸಿ ಬಿಟ್ಟಲ್ಲ, ಹಾ ಅವ ನಮ್ಮವರನ್ನೆಲ್ಲ ತರೆಯುತ್ತಾ ಮುಂದುವರಿದಿರಲ್ಲ. ಯಾರು ನೀವು ಯಾಕಾಗಿ ಬಂದಿದ್ದೀರಿ? ಗುರು ಸಂದೀಪರ ಶಿಷ್ಯನು ನಮ್ಮ ಗುರುಗಳ ನನ್ನ ಒಳ್ಳೆಯ ಕೃತ್ಯ ಇದು. ನಮ್ಮವರೆಲ್ಲ ಪ್ರಶಂಸೆ. ನಿಮ್ಮವರಿಗೆ ಒಳ್ಳೆದಾಗ್ತದೆ, ನಮ್ಮಂತವರಿಗೆ ಅದು ಕೆಟ್ಟ ಕಾರ್ಯ ಅಂತ ಅನ್ನಿಸ್ತದೆ. ಅದು ನಿನ್ನ ದುರ್ಗುಣ, ಕಣ್ಣಿನ ದೋಷ ಇದು. ನನ್ನ ಗುರುಗಳ ಮಗ ಮಣಿಕರ್ಣ ಪ್ರವಾಸ ಕ್ಷೇತ್ರಕ್ಕೆ ಬಂದವನಿದ್ದಾನೆ. ನಿನಗೆ ಗುರುಗಳು ಇದ್ದಾರೆ? ಮತ್ತೆ ನಿನಗೆ ಗುರುಗಳಿಲ್ವಾ? ಇದ್ದಾರೆ, ಬೇರೆ ತಂದೆ ತಾಯಿ ಆದ್ರೂ ಇದ್ದಾರಾ? ಅದೆಲ್ಲ ಕೇಳಬೇಡ ನೀನು. ಕೇಳಬಾರ್ದಾ? ಹೌದಾ? ಅದಕ್ಕಲ್ವ ಅಧೋಲೋಕದಲ್ಲಿರುವುದು. ಹೌದು. ಆ ಮಣಿಕರ್ಣನನ್ನು ಹುಡುಕುತ್ತಾ ನಾ ಇತ್ತ ಕಡೆ ಬಂದವನಿದ್ದೇನೆ. ಅವ ನಿನ್ನಲ್ಲಿಗೆ ಬಂದಿದ್ದಾನೆ ಎನ್ನುವ ಸೂಚನೆ ಸಿಕ್ಕಿದೆ. ಅದೇ ಹೌದು ಅಂತಾದ್ರೆ ಎಲ್ಲಿದ್ದಾನೆ ಅವನನ್ನು ವಿಚಾರಿಸುತ್ತಾ ಬಂದವ ಕೃಷ್ಣ. ಒಳ್ಳೆ ಶಿಷ್ಯ ನೀನು. ಏನು ಒಳ್ಳೆ ಶಿಷ್ಯ. ಹಾ. ಗುರುಗಳಿಗೆ ಬೇಕಾಗಿ ಹಾ ತನ್ನ ಶರೀರವನ್ನೇ ಜೀವವನ್ನೇ ಮುಡಿಪಾಗಿ ಇಡಬೇಕಾದವನು ಇಟ್ಟಿರುವವನು. ಯಾಕೆ? ಆದರೆ ಹಾ. ನಾನು ಎಷ್ಟು ಮಕ್ಕಳನ್ನು ತಿಂದಿದ್ದೇನೆ, ಹೌದಾ? ಎಂತೆಂತವರನ್ನು ಎಳೆದು ತಂದಿದ್ದೇನೆ. ತಂದಿದ್ಯಾ? ಅದರಲ್ಲಿ ನಿನ್ನ ಗುರುಗಳ ಮಗ, ಹಾ. ನಿನ್ನ ಗುರುಗಳ ಮಗ ಯಾರು ಅಂತ ಇನ್ನು ಎಲ್ಲಿ? ಅಲ್ಲ, ನೀನು ತಿಂದಿದ್ಯಲ್ಲ ತುಂಬಾ ಮಕ್ಕಳನ್ನು. ಹೌದು. ಆ ತಿಂದದ್ದನ್ನು ಕಾರಿಸಿದ್ರೆ ಆವಾಗ ಅವ ಯಾರು ಬಂದ ಕ್ಷಣದಲ್ಲಿ ನಿಮ್ಮ ಕಲೆಯನ್ನು ಕತ್ತರಿಸುತ್ತಿದ್ದೆ. ಆದರೆ ನಿಮ್ಮ ಉದ್ದೇಶ ನಿಮ್ಮನ್ನು ನೋಡಿ ಪ್ರೀತಿ ವಾತ್ಸಲ್ಯದಿಂದ ಮನುಕಂಪದಿಂದ ಮಾತನ್ನಾಡಿಸಿದ್ರೆ ನನ್ನನ್ನು ಕಾಣಿಸ್ತೀರಾ? ನಿಮ್ಮಿರುವ ರಕ್ಷಣೆ ಕಂಡು ನೋಡಪ್ಪ. ಪುರುಷೋತ್ತಮನೇ ತಿಳಿದನೆಲ್ಲಿ ಪುರುಷೋತ್ತಮನೆ ನೀ ಇಳೆಯ ಭಾರವನಿಡುಗ ಬರುತ್ತಿಗೆ ಛಲವ ತೊರೆದಿರು ಕೋರು ಪರಗತಿ ನಳಿನ ನೇತ್ರ ಛಲವ ತೋರೆದೆನು ತೋರು ಪರಗತಿ ನಳಿನ ನೇತ್ರ ಹೇ ಪುರುಷೋ
ಸಮಾಗಮ ನನಗೆ ಆಶ್ಚರ್ಯ ಆಯ್ತು. ಮತ್ತೆ ಎತ್ತಿನ ಅಂತ ಹೇಳೋದಿಲ್ಲ ಅಲ್ಲ, ಎತ್ತಿನ ಇನ್ನೊಮ್ಮೆ ಚಕ್ರ ಎತ್ತಬೇಕಾಗ್ತದೆ. ಬೇಡ ಬೇಡ ಬೇಡ, ಆದ್ರೆ ಕೊನೆಗೆ ಬಿದ್ದ. ಜಯ 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 ಆಹಾ ನನ್ನ ಕಂದ ಮುಕುಂದ ವೇಣುಗೋಪಾಲ್ ಹಾ ಆದಿ ಮಧ್ಯಾಂತರಹಿತನೇ. ಛೇ, ನೀನು ಯಾರು, ನಿನ್ನ ಯೋಗ್ಯತೆ ಏನು ಎಂಬುದು ಸರಿಯಾಗಿ ಅರ್ಥ ಮಾಡಿ. ಹೌದಾ? ನಿನ್ನ ಕೈ ಆಘಾತ ನನ್ನ ಶರೀರಕ್ಕೆ ತಾಗಿದಾಗ ಹ್ಮ್ ಜ್ಞಾನ ಎನ್ನುವಂತ ಹಾ ಇದು ಉದಯವಾಯಿತು ಸ್ವಾಮಿ. ಹೌದಾ? ದೌಷ್ಟ್ಯ, ಹಾ ದುರ್ಮಾರ್ಗ, ಹ್ಮ್ ಅನ್ಯಾಯ ಹಾ ಮಾಡುತ್ತಾ ಇದ್ದವನು ಹ್ಮ್ ಸರಿಯಿಂದಲೇ ನಾನು ತಿಳಿದದ್ದು. ಹೌದಾ? ಕೊಲೆಯನ್ನೇ ಕಲೆ ಅಂತ ನಾನು ಸ್ವೀಕರಿಸಿದೆ. ಹಾ ಬಡಪಾಯಿಗಳ ಅರ್ಥಧ್ವನಿ ಹಾ ನನ್ನ ಕಿವಿಗೆ ಇಂಪಾಗಿ ಕೇಳುತ್ತಾ, ಹಾ ಸ್ವಾಮಿ ಏನು? ಅದೆಲ್ಲ ದೌಷ್ಟ್ಯ ಹಾ ಈಗ ನನಗೆ ಅರ್ಥವಾಗುತ್ತಾ ಇದೆ. ಏನಪ್ಪ? ಹಾಗಾದರೆ ನೀನು ಯಾರು? ಹಾ ನೆರೆಯ ಭಾರವನ್ನು ಇಳುಗುವುದಕ್ಕಾಗಿ ಬಂದವನು ಪುರುಷೋತ್ತಮ, ಆಹಾ ಅಲ್ಲದೆ ಮತ್ಯಾರು? ಹ್ಮ್ ಕೇವಲ ಇಂತಹ ಎಳೆಯ ಪ್ರಾಯದಲ್ಲಿ ಹ್ಮ್ ಪಾಂಚಾಲರಂತಹ ಹಾ ಕಟುಮಟರನ್ನು ಹಾ ಕೊಲ್ಲುವುದಕ್ಕೂ ಅಲ್ಲ ಹಾ ಸೋಲಿಸುವುದಕ್ಕೂ ಸಾಧ್ಯವಿದೆ. ಸರಿ. ಹಾಗಾದರೆ ಲೀಲಾ ಮಾನುಷ ವಿಗ್ರಹರಾಗಿರುವಂತಹ ಸ್ವಾಮಿ ಹಾ ಇದುವರೆಗೆ ಬದುಕಿದ ಗಂಡಾಗಿ ಹಾ ಬೆಳೆದಾಡಿದ ಗಂಡಾಗಿಯೇ ಸಾಯಬೇಕು ಎನ್ನುವಂತ ಆಶೆಯಿಂದ ಕೇಳ್ತಾ ಇದ್ದೇನೆ. ಹ್ಮ್ ಪಂಚಜನ ಹಾ ಹಿರಣ್ಯಾಕ್ಷನಲ್ಲ ಕಶ್ಯಪ ಆ ಸಂತಾನದಲ್ಲಿ ಹುಟ್ಟಿದ್ದಾನೆ. ಹಾ ಅಲ್ಲ, ಇಲ್ಲಿ ಎಲ್ಲಿ ನೋಡಿದರೂ ನೀರೇ ನೀರು. ಹೌದು. ಆಳದಲ್ಲಿಯೂ ನೀರು, ಹಾ ಮೇಲೆಯೂ ನೀರು, ಹಾ. ಎಡದಲ್ಲಿಯೂ ನೀರು, ಅದೇ ಬಲದಲ್ಲಿಯೂ ನೀರು. ಇಷ್ಟು ಅಗಲ ಇದ್ದ ಕಾರಣ ಅಲ್ವಾ ನೀನು ಇಷ್ಟು ಒದ್ದಾಡಿ? ಈ ಎಡ ನೀರಿನಲ್ಲಿ ಒಬ್ಬ ಇದ್ದ ಹಾ ಎನ್ನುವುದನ್ನು ಹಾ ಆ ಚಂದ್ರಾರ್ಕವಾಗಿ ಹಾ ನನ್ನ ಕೀರ್ತಿಯನ್ನು ಹೆಸರನ್ನು ಉಳಿಸಿಕೊಡಬೇಕು ಸ್ವಾಮಿಯೇ, ಉಳಿತು ಮೋಕ್ಷವನ್ನು ಕಲಿಸು. ಅಷ್ಟೇ ಮೋಕ್ಷ ಬೇಕಾಗ್ತಲ್ಲ. ಪಂಚಬಾಣರ ಬಿದುನು ಗುರುಣದಿ ಪಂಚಬಾಣರು ಬಿದಲ ಗುರುಣದಿ ಪಂಚಜಲನಸ್ತಿಯಲ್ಲಿ ನಿರೂಪಿಸಿ ಪಾಂಚಜನ್ಯವ ಬಳಿಕ ಖಳನಿಂಗಾಯ್ತು ಪರಮ ಪದ, ಖಳನಿಂಗಾಯ್ತು ಪರಮ ಪದ. ಭಗವಾನ್ ವಿಶ್ವಮೂರ್ತಿಯೇ, ನಾವು ಮಾಡಿದಂತಹ ಪಾಪ ಕೃತ್ಯ ಅಂತ ತಿಳಿದು ಅದಕ್ಕೆ ಪಡುವಂತಹ ಚಿಂತೆಯೇ ಅದು ಪ್ರಾಯಶ್ಚಿತವಾಗ್ತದೆ. ಅಲ್ಲವೇ? ಮಾತ್ರವಲ್ಲ, ನನ್ನ ಚಕ್ರದ ಆಘಾತವಾದ ತಕ್ಷಣದಲ್ಲೇ ನಾನು ಯಾರು, ನನ್ನ ಯೋಗ್ಯತೆ ಏನೆಂಬುದನ್ನು ಅರ್ಥವಿಸಿಕೊಂಡು ನನ್ನಲ್ಲಿ ದೇವತ್ವವನ್ನು ಕಂಡು ನೀನು ಶರಣಾಗಿ ನಿನ್ನ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ನಾವು ಉಳಿಸುವ ಹಾಗೆ ಅನುಗ್ರಹಿಸಬೇಕು. ಹೌದು ದೇವ. ಅಷ್ಟೇ ಅಲ್ವಾ? ಹೌದು. ದೇವರು ಸತ್ತ ಮೇಲೆ ಇಂಥವ ಒಬ್ಬ ಇದ್ದ, ಹಾ ಅಲ್ಲಿಗೆ ಮುಚ್ಚಿ ಹೋಗಬಾರ್ದು. ಶಾಶ್ವತವಾಗಿ ನಿನ್ನ ಹೆಸರು ಉಳಿಯುವ ಹಾಗೆ ನಾನು ಮಾಡ್ತೇನೆ. ಶಾಶ್ವತವಾಗಿ ಬೇಡವಾ? ಹಾಗಲ್ಲ, ಮತ್ತೆ ಹೌದಾ? ಹಾಗಿದ್ರೆ ಯಾವ ರೀತಿಯಾಗಿ ಉಳಿಸ್ತೇನೆ ಅದನ್ನು ಕೇಳು. ಹೇಗೆ ದೇವರೇ? ನಿನ್ನ ದೇಹವನ್ನು ಸೀಳಿ ನಿನ್ನ ದೇಹದ ಅಸ್ಥಿಯಿಂದಲೇ ಒಂದು ಶಂಖವನ್ನು ನಿರ್ಮಿಸಿ ಆ ಶಂಖಕ್ಕೆ ಪಾಂಚಜನ್ಯ ಎನ್ನುವ ಹೆಸರಿರಿಸಿ ಅದು ಸದಾ ಕಾಲ ನನ್ನ ಕೈಯಲ್ಲೇ ರಾರಾಜಿಸುವ ಹಾಗೆ ನಾನು ನಿನಗೆ ಅನುಗ್ರಹಿಸ್ತೇನೆ. ಆದ್ರೆ ಒಂದು, ಏನು ದೇವರೇ? ಈಗ ನನ್ನ ಗುರುಗಳ ಮಗ ಅವ ಎಲ್ಲಿದ್ದಾನೆ ಎನ್ನುವ ಸೂಚನೆಯನ್ನಾದ್ರೂ ಕೊಡ್ಬೋದಲ್ಲ? ನಮ್ಮವರು ತಂದದ್ದು ಹೌದು, ಹಿಡಿದದ್ದು ಹೌದು, ನುಂಗಿದ್ದು ಹೌದು, ಆದರೆ ಹಾ. ಆ ಜೀವಾತ್ಮ ಈಗ ಇರುವುದು ಮೃತ್ಯು ಮಾಲಿಯ ಕೈಯಲ್ಲಿ ಸ್ವಾಮಿ, ಓ ನನ್ನ ಅಧೀನದಲ್ಲಿಲ್ಲ. ಸರಿ. ಹಾಗಿದ್ರೆ ನಾವು ಅಲ್ಲಿಗೆ ಹೋಗ್ಬೇಕಲ್ಲ? ಹೌದು. ದಾರಿ ಗೊತ್ತುಂಟು. ಓಹೋ. ಸರಿ, ನೀನೀಗ ಮೋಕ್ಷಕ್ಕೆ ಸಿಗ್ತಾನ. ಇಲ್ಲಿ ಇಲ್ಲ. ಮಣಿಕರ್ಣನ ಆತ್ಮ ಮೃತ್ಯು ಮಾಲಿನ್ಯದಲ್ಲಿದೆ. ಸೂಚನೆ ಕೊಟ್ಟಿದ್ದಾನಲ್ವಾ? ಹೌದು. ಹೋಗೋಣ.
ವೈಭವವ ಮೃತ್ಯುಮಾಲಿನಿಯ ವೈಭವವ ಬಿತ್ತರಿಸಲಿಂದೇಳು ಸುತ್ತು ಪ್ರಸಾದಗಳು ಬಿತ್ತರಿಸಲಿಂದೇಳು ಸುತ್ತು ಪ್ರಸಾದಗಳು ಉತ್ತಮ ಸುಭದ್ರತೆಗೆ ಪುರಕೆ ಉತ್ತಮ ಸುಭದ್ರತೆಗೆ ಪುರಕೆ ಮೃತ್ಯು ಮಾಲಿನಿ ವೈವಸ್ವತಪುರವಿದು ಇದನ್ನು ಆಳ್ವಿಕೆಯನ್ನು ಮಾಡುತ್ತಾ ಬರ್ತಾ ಇರುವಳು ಮೃತ್ಯು ಮಾಲಿನಿ. ಲೋಕವೆಲ್ಲವೂ ನನ್ನ ಕುರಿತಾಗಿ ಅಭಿಮಾನದಿಂದ ಕೊಂಡಾಡುತ್ತಾ ಇದೆ. ಈ ಕೆಳಗಳಲ್ಲಿ ನೋಡಿದೆಯಾದರೆ ಬಂದು ಸೇರಿರುವಂತಹ ನಾಗಕನ್ನಿಕೆಯರೆಲ್ಲರೂ ಕೂಡ ಉದ್ಘೋಷ ಜಯಕಾರವನ್ನೇ ಮೊಳಗಿಸುತ್ತಾ ಇದ್ದಾರೆ. ಹಾಡುವುದಕ್ಕೆ ಹೋದರೆ ಸುತ್ತ ಪ್ರಾಸಾದಗಳಿಂದ ಒಪ್ಪುವಂತ ನಮ್ಮದಾದ ವೈವಸ್ವತಪುರ ಯಾವ ದೇವಲೋಕವನ್ನಾದರೂ ಮೀರಿ ನಿಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದೇ ಇದೆ. ಪಳಕುಗಳ ನೆಲೆಗಟ್ಟು, ಮರಕತಂಗಳ ಜಗುಳಿ, ಹೊಳೆವ ನೀಲದ ಬಿತ್ತಿ, ವಜ್ರದ ಕಂಬಮೊರೆ, ಹೊಳಪ ವಜ್ರ ವೈಡೂರ್ಯದ ಮದನ ಕೈ, ವಿರೂಪ ಬೋದಿಗೆಗಳು ಮಾತ್ರವೇ ಅಲ್ಲ ಹೊಂದ ಪದಕ್ಕೆ ರಂಜಿಸಿತು ನಮ್ಮದಾದಂತಹ ಪುರ ಅನ್ನುವ ಹಾಗೆ ಅಭಿಮಾನ ನಮಗುಂಟು. ಅದಕ್ಕಿಂತಲೂ ವಿಶೇಷವಾಗಿ ಎಲ್ಲಿ ನೋಡಿದರಲ್ಲಿ ಪುರುಷರ ಯಾವ ವ್ಯವಹಾರವೂ ಇಲ್ಲಿ ನಡೆಯುವುದಿಲ್ಲ. ಏನಿದ್ದರೂ ಮಾಲಿನಿಯರೇ ಇಲ್ಲಿ ತುಂಬಿ ತುಳುಕುತ್ತಾ ಇದ್ದಾರೆ. ಮಂತ್ರಿಯನ್ನು ನೋಡಿದ್ರೆ ಮಾಲಿನಿಯೇ, ಸೇನಾಪತಿ ನೋಡಿದ್ರೆ ಮಾಲಿನಿಯೇ, ಅಲ್ಲ ಯಾರನ್ನೇ ನೋಡಿದ್ರು ಪ್ರಜಾವರ್ಗದಲ್ಲಿ ನೋಡಿದ್ರು ಎಲ್ಲ ಹೆಣ್ಣು ಮಕ್ಕಳೇ ಇದ್ದಾರೆ. ಹಾಗೆಂದು ಗಂಡಿನ ಪ್ರಯೋಜನ ಇಲ್ಲದೆ ಇದ್ದೇವೆ ಅಂತ ಇರುವಲ್ಲ. ನಮ್ಮಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿಕೊಳ್ಳಬೇಕು ಅಂತಾದ್ರೆ ಅನ್ಯ ಪುರುಷರನ್ನು ನಾವು ಇಲ್ಲಿಗೆ ತಂದು ಅವನನ್ನು ಸೇರಿ ತನ್ಮೂಲಕವಾಗಿ ಮಕ್ಕಳನ್ನು ಪಡೆದು ಆ ಬಳಿಕ ಅವನನ್ನು ಕೊಂದು ಕಳೆಯುತ್ತೇವೆ. ಇದು ನಮ್ಮ ಉದ್ದೇಶ. ಹಾಗಾಗಿ ಇಲ್ಲಿಯವರೆಗೆ ಸಂಭ್ರಮದಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೇವೆ. ನೀನೇನೋ ಹೇಳಬೇಕು ಅನ್ನುವ ಹಾಗಿದೆಯಲ್ಲ. ಲಾಲಿಸಬೇಕೆಂಬ ನುಡಿಗೆ ಅಮ್ಮ ಕರುಣವಿಟ್ಟು ಲಾಲಿಸಬೇಕಮ್ಮ ನುಡಿಯ ಎನ್ನ ನುಡಿಯ ಹೊರವಲಯದೊಳಗೊರ್ವ ಬರುತ್ತ ನಿಮ್ಮಯ ದುರ್ಜನಕ್ಕೆ ಕದಿಗ ನಿಮ್ಮ ಹೊರೆಯಲಿ ನೀಗ ಏನೀಗ ಲಾಲಿಸಬೇಕೆಂಬ ನುಡಿಗೆ ನಿಮ್ಮದಾದಂತಹ ಮಂತ್ರಿ ಮಂಡಲದಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದವಳು ನಾನು, ಗುರುತಿಸಿಕೊಂಡವಳು ನಾನು. ಸತ್ಯವೇ ಸರಿ. ಧರ್ಮೋ ರಕ್ಷತಿ ರಕ್ಷಿತ ಎನ್ನುವ ಹಾಗೆ ಧರ್ಮ ಮಾರ್ಗದಲ್ಲಿ ನಡೆದು ನಮ್ಮದಾದಂತಹ ಪುರದ ಏಳಿಗೆಯನ್ನು ಬಯಸುತ್ತಿದ್ದವಳು ನಾನು. ನಮ್ಮ ಧರ್ಮದ ವ್ಯಾಪ್ತಿ ಹೀಗೆ. ಹೌದು. ಆದರೆ ಈ ಸಂದರ್ಭದಲ್ಲಿ ಯಾರೋ ಒಬ್ಬ ಭೂಮಿಯಿಂದ ಬಂದವನಂತೆ ಪುರದ ದ್ವಾರದಲ್ಲಿ ಕಾದು ಕುಳಿತಿದ್ದಾನೆ. ಹೌದೇ? ಹೌದು. ನಮಗಾಗಿ? ಹೌದು. ಆತನಿಗೆ ಇಲ್ಲಿ ಮಾತನಾಡಬೇಕೆಂದು ಬೇಕಾಗಿದೆ. ಆದ್ದರಿಂದ ನೀವು ಅಪ್ಪಣೆಯನ್ನು ಕೊಟ್ಟಿರಿ ಅಂತಾದ್ರೆ ಆತನನ್ನು ಇಲ್ಲಿಗೆ ಕರೆಸಲೇ? ಬರುವವನನ್ನ ಕರೆಸಿಕೊಳ್ಳುತ್ತೇನೆ. ಸದ್ಯದಲ್ಲಿ ನೀವು ವಿಶ್ರಾಂತಿಯನ್ನು ಮಾಡಿ. ಹಾಗೆಯೇ ಯಾರು ಬಂದಿದ್ದಾರಲ್ಲ
ಮಾತಾಡ್ತೇವೆ, ನಾನೇ ಮಾತಾಡ್ಬೇಕು ಅಂತ ಅನ್ಕೊಂಡೇನೋ. ಈ ಲೋಕದ ಬಂದವರನ್ನು ವಿಚಾರಿಸುವುದು ಹೊಣೆ ಅಲ್ವಾ? ಆಯಾಯ ಲೋಕಕ್ಕೆ ಆಯಾಯ ದೇಶಕ್ಕೆ ಆಯಾಯ ಪದ್ಧತಿ ಎನ್ನುವುದುಂಟು. ನಮ್ಮಲ್ಲಿ ಬಂದವರೇ ಮಾತಾಡುವುದು, ನಾವು ಮಾತಾಡ್ಲಿಕ್ಕಿಲ್ಲ. ಹಾಗಿದ್ರೆ ಮೊದಲು ನಮಸ್ಕಾರ ಮಾಡಿಯೇ ಮಾತಿಗೆ ಆರಂಭಿಸ್ತೇವೆ. ಹೇಗೆ? ಗೌರವದಿ ನಿನ್ನಡಿಗೆ ವಂದಿಸುವೆ ಗೌರವದಿ ನಿನ್ನಡಿಗೆ ಗೋಪಾಲ ಕೃಷ್ಣನೋ ಎಂದು ಕಳುಹಿದ ನೆನುಳ ನಿನ್ನೆಡೆಗೆ ಚಂದಿರಾಲಿನಿಗೆಲ್ಲ ಮುರದಿರಿಯೊಂದ ಕಾಡುದ ಬೆರಗುವಂತೆ ಚಂದಿರಾಲಿನಿಗೆಲ್ಲ ಮುರದಿರಿಯೊಂದ ಕಾಡುದ ಬೆರಗುವಂತೆ ಮುಂದ ನಾಳಿನ ಮುಂದ ಹಲವನೊಂದನು ಕೃಷ್ಣನೆಂಬವಾದ ವಂದಿಸುವೆ ಗೌರವದಿ ನಿನ್ನಡಿಗೆ ಗೋಪಾಲ ಕೃಷ್ಣನು ಇನ್ನೊಂದು ಕಳುಗಿದ ಇರೋಣ ನಿನ್ನಡಿಗೆ ವಂದಿಸುವೆ ಗೌರವದಿ ನಿನ್ನಡಿಗೆ. ಎಲ್ಲ ಮಗುಚು ಹಾಕಿದೆಯಲ್ಲ, ಮತ್ತೆ ಸರಿ ಮಾಡುವುದು ಯಾರದನ್ನು? ಉಡಾಪೆ ತಾಳ ಅಂತ ಹೇಳುವುದಕ್ಕೆ. ಹೌದಾ? ಅದರಲ್ಲಿ ಎರಡು ಉಡಾಪೆಯನ್ನು ಇಲ್ಲಿ ಪ್ರದರ್ಶಿಸಿದ್ರೆ ಅದರಲ್ಲಿ ಎರಡು ವಿಧ ಉಂಟು. ಯಾವುದು? ದದಿಗಿಣತೋ ದದಿಗಿಣತೋ ದದಿಗಿಣತೋ. ಇನ್ನೊಂದು ದದಿಗಿಣ 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 ದದಿಗಿಣತೋ. ಅದನ್ನೇ ಕೊಂಡದ್ದು ನಾನು. ಒಳ್ಳೆ ನಾಟ್ಯಾಭ್ಯಾಸ ಮಾಡಿಯೇ ಬಂದಿದ್ದಿ ಕಾಣ್ತದೆ. ಎಂತದ್ದು ಹುಡುಕುವುದೆಂತದ್ದು? ಏನಾದ್ರೂ ಕಳ್ಕೊಂಡಿದ್ಯಾ? ಅಲ್ಲ, ಮತ್ತೆ ನಿನ್ನವರು ಯಾರಾದ್ರೂ ಇಲ್ಲಿಗೆ ಬಂದಿದ್ದಾರಾ? ನೀನು ಚಂದಿರಾನನಿ. ಹಾಗೆ ಹೇಳು. ರೂಪಕ್ಕೂ ಹೆಸರಿಗೂ ಸಂಬಂಧವೇ? ಏನಾಯ್ತು? ಇದ್ದ ವಿಷಯ ಹೇಳು. ಚಂದಿರಾನಂತ ಹೇಳಿದ್ದು ನೀನೆ, ರೂಪಕ್ಕೂ ನಿನ್ನ ವ್ಯವಹಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳುವುದು ನೀನು. ಏನು ನಿನ್ನ ಹೆಸರು ಮೃತ್ಯು ಮಾಲಿನಿ. ನಾನು ಭೀಕರ ರೂಪದ ರಾಕ್ಷಸಿ ಆಗಿರ್ಬೋದು ಅಂತ ಲೆಕ್ಕ ಹಾಕಿ. ಓಹೋ ಹಾಗೆ. ನೀನು ಚಂದದ ಒಪ್ಪಕ್ಕ, ಚಂದದ ಒಪ್ಪಕ್ಕ. ನಿನ್ನ ಊರಿನ ಭಾಷೆ ನಮಗೂ ಏನು ಬರುವುದಿಲ್ಲ ಅಂತ ಏನೂ ಇಲ್ಲ, ಪ್ರಯತ್ನಿಸಿದ್ರೆ ಬರ್ತದೆ. ಮೃತ್ಯು ಮಾಲಿನಿ. ಆದ್ರೆ ರೂಪ ಎಷ್ಟು ಚಂದ. ಚಂದಿರಾನನಿ. ಆದ್ದರಿಂದಲೇ ಮೊದಲಾಗಿ ನಮ್ಮ ಸಂಸ್ಕಾರ, ನಾನು ಪಾತ್ರ ಉಚಿತವಾಗಿ ನಡೆಯುವ, ಪಾತ್ರೋಚಿತವಾಗಿ ನಡೆಯುವ. ಪಾತ್ರದ ಮೇರೆಯನ್ನು ಮೀರಿ ನಾನು ಯಾವತ್ತೂ ನಡೆಯುವುದಿಲ್ಲ. ಸರಿಯಪ್ಪ. ಆದ್ದರಿಂದಲೇ ಗೌರವದಿಂದ ನಿನ್ನ ಅಡಿಗೆ ವಂದಿಸ್ತೇನೆ. ಬಂತು. ತಿರುಗಿ ಕೊಡುವ ಅಭ್ಯಾಸ ಇಲ್ಲ ಅಂತ ಕಾಣ್ತದೆ. ಎಲ್ಲರಿಗೂ ಕೊಟ್ರೆ ಮತ್ತೆ ನಮಸ್ಕಾರಕ್ಕೆ ಬೆಲೆ ಇಲ್ಲಿ. ಕೆಲವರಿಗೆ ಹಾಗೆ ಕೊಟ್ರೆ ಕೊಡುವ ಅಭ್ಯಾಸ ಇಲ್ಲ, ಕೆಲವರಿಗೆ ತೆಕ್ಕೊಂಡ್ರೂ ಕೊಡುವ ಅಭ್ಯಾಸ ಇಲ್ಲ. ಹಾಗಲ್ಲ, ಮತ್ತೆ ನಾ ಎತ್ತರದ ಪೀಠದಲ್ಲಿದ್ದೇನೆ. ಹೌದು, ನೀನು ಯಾರು ಆಗಂತುಕ, ನಮಗೆ ಪರಿಚಯಸ್ಥರಲ್ಲ. ನಿನ್ನ ನಮಸ್ಕಾರಕ್ಕೆ ಎಷ್ಟು ನಮ್ಮ ಪೀಠದಿಂದ ಸಲ್ಲುತ್ತದೆ. ಆದ್ರೂ ಬೇಡ ಅಂತ ಹೇಳಿಲ್ಲ, ಬಂತು ಅಂತ ಹೇಳಿದೆಯಲ್ಲ ಅಷ್ಟೇ. ಚಂದಿರಾನನೇ. ಏನು ಇಲ್ಲಪ್ಪ, ಇದು ಕತ್ತಲಿನಲ್ಲಿ ಹಾವನ್ನು ಕಂಡವನಿಗೆ ಹಗಲಿನಲ್ಲಿ ಹಗ್ಗ ಕಂಡ್ರೂ ಹೆದರಿಕೆ ಆಗ್ತದೆ ಅಂತ. ಇವ ಎಲ್ಲಿಯೋ ಏನೋ ನೋಡಿ ಹೆದರಿಕೊಂಡಿದ್ದಾನೆ, ಅದಕ್ಕೋಸ್ಕರ ಇಲ್ಲಿ ಹೀಗೆ ಮಾಡ್ತಾ ಇದ್ದಾನೆ. ಅಚ್ಚರಿ ಆದದ್ದು. ಎಂತದ್ದು ಅಚ್ಚರಿ? ನಿನ್ನ ಅರಮನೆಯ ಸೌಂದರ್ಯವನ್ನು ಕಂಡು ಅಚ್ಚರಿ ಆದದ್ದು. ಓಹೋ, ನಿನ್ನನ್ನು ನೋಡುವಾಗಲೂ ಆಶ್ಚರ್ಯ ಆಯ್ತು. ಏನು ವೈಭವ, ಏನು ವೈಭವ, ಏನು ವೈಭವ. ಮತ್ತೆ ನಾವು ಹಾಗೆ ಕಟ್ಟಿಸಿದ್ದೇವೆ. ಎಲ್ಲ ಶಿಲ್ಪಿಗಳ ಕರದ ಚಮತ್ಕೃತಿಗೆ ಎಲ್ಲ ಹೆಣ್ಣು ಮಕ್ಕಳ ಕೆಲಸ ಇದು. ಹೆಣ್ಣು ಮಕ್ಕಳ ಶಿಲ್ಪಿಗಳೇ. ಓ, ಆಶ್ಚರ್ಯ ಆಯ್ತು. ಇದು ನಾನು ಹೆಸರು ಉದ್ದವ. ಉದ್ದವ? ಮತ್ತೆ ಗಿಡ್ಡ ಮಾಡಿ ಹೇಳೋದನ್ನು ಉದ್ದ ಮಾಡಿ ಅಂತದಕ್ಕೆ ಹೇಳುದು. ಉದ್ದ ಮಾಡುವವಲ್ಲ, ಉದ್ದವ. ಅದೇ ಉದ್ದ ಯಾಕೆ ಅಂತ ಗಿಡ್ಡ ಹೇಳುವಂತ. ಉದ್ದ ಮಾಡ್ಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ನಾವು ಅಗತ್ಯ ಇಲ್ಲ ಅದರದ್ದು. ಹೊತ್ತಿಗೆ ಸರಿಯಾಗಿ ಮುಗಿಸುವುದಿಲ್ಲ, ಏನು ಮಾಡೋದು? ನಾವು ಅಲ್ಲಿಂದ ಸೂಚನೆ ಬಂದ್ರೆ ಪಟಕ್ಕ ಒಳಗೆ. ನಾನು ಅದಕ್ಕೆ ಹೇಳಿದ್ದು, ಇನ್ನು ನೀನು ಉದ್ದ ಮಾಡಬೇಡ, ಇದ್ದದನ್ನು ಆದಷ್ಟು ಕಡಿಮೆ ಮಾಡಿ ಹೇಳು ಅಂತ. ನಾನು ಮಾಡುದಿಲ್ಲ, ನೀನು ಮಾಡಬಾರ್ದು ಮಾತ್ರ. ಏನು ನನ್ನ ಉದ್ದ ಮಾಡುವವಲ್ಲ, ಮತ್ತೆ ಉದ್ದವ? ಓಹೋ, ಅಂಕಿತ ನಾಮ ನನಗೆ ಉದ್ದವ. ಓ
ಹಾಗೆ. ಹೌದು. ನಾನು ಈ ಲೋಕಕ್ಕೆ ಸಂಬಂಧಪಟ್ಟವನೇ ಅಲ್ಲ. ಮತ್ತೆ ಎಲ್ಲಿಂದ ಬಂದವ ನೀವು? ನಾನು ಭೂಮಿಯಿಂದ ಬಂದವನು. ನನ್ನ ಮೈಯಿಂದ ಮಣ್ಣಿನ ವಾಸನೆ ಬರುವುದಿಲ್ವಾ? ದೇವರೇ, ಎಷ್ಟು ದಿವಸ ಆಯ್ತಾ ಏನು ಸ್ನಾನ ಮಾಡದೆ? ಅಲ್ಲ, ಮತ್ತೆ ಭೂಲೋಕದವರ ಮೈಯಿಂದ ಮಣ್ಣಿನ ವಾಸನೆ ಬರುವುದು. ಆ ಮೃಣ್ಮಯರು ಸ್ವರ್ಗಕ್ಕೆ ಸಂಬಂಧಪಟ್ಟವರಾದ್ರೆ ಸ್ವರ್ಗದ ವಾಸನೆ ಅಂತ ಬೇರೆ ಇದೆ. ಹೌದು. ಚಿನ್ಮಯರು ಚಿನ್ಮಯ ಇಲ್ಲ, ಅವ್ರು ಹೋಗಿ ಹಾಗಲ್ಲ, ಅದು ಚಿನ್ಮಯ ಶರೀರಿಗಳು. ಇನ್ನೊಂದು ಪ್ರಸಂಗಕ್ಕೆ ಬರ್ತಾರೆ ಗೊತ್ತಿಲ್ಲ, ಮೇಲಿಂದ ಅಂತ್ಯ ಮಂತ್ರಿ ಬರ್ಬೇಕು, ನೋಡೋಣ. ಹೌದು. ನಂದ ಗೋಕುಲದಿಂದ ಬಂದದ್ದು ನಾನು. ನಂದ ಗೋಕುಲದಿಂದ? ಭೂಮಿಯಿಂದ. ನಂದ ಗೋಕುಲದಿಂದ ನಿನ್ನನ್ನು ಯಾರು ಕಳುಹಿಸಿಕೊಟ್ಟದ್ದು? ಗೋಪಾಲಕೃಷ್ಣನ ಅಪೇಕ್ಷೆಯಂತೆ ನಾನು ಇಲ್ಲಿಗೆ ಬಂದದ್ದು. ಗೋಪಾಲಕೃಷ್ಣ? ನನಗೆ ಯಾರಪ್ಪ ಅಂತಹ ಪರಿಚಿತರು ಯಾರು ಇಲ್ವಲ್ಲ ಅಲ್ಲಿ. ಕೃಷ್ಣ ಕೃಷ್ಣ ಅಂತ ಕರೀತಾರೆ, ಅವನ ಹೆಸರು ಗೋಪಾಲಕೃಷ್ಣ. ವಾಸುದೇವ ಹೀಗೆಲ್ಲ ಕರೀತಾರೆ. ಅವನಿಗೆ ನಿನ್ನಲ್ಲಿ 2 ಮಾತುಗಳು ಆಡುವುದಕ್ಕೆ ಉಂಟು, ಸಮಯಾವಕಾಶ ಇದೆಯಾ? ಜಾಗ ಯಾರದ್ದು, ನಿಂತದ್ದು ಯಾರು, ಯಾರು ಮಾತಾಡಿಸುತ್ತಾ ಇರುವುದು ಅನ್ನುವ ಪರಿಜ್ಞಾನ ಇಲ್ಲದೆ ವ್ಯವಹಾರ ಮಾಡುತ್ತಾ ಇದ್ದೀವಿ. ಕ್ಷೇತ್ರಕ್ಕೆ ಹೋದರೂ ಕೂಡ ನೀ ಯಾವ ಕ್ಷೇತ್ರದಲ್ಲಿಯೂ ಮಾತಾಡಬಹುದು, ಆದ್ರೆ ಇದು ನನ್ನ ಕ್ಷೇತ್ರ ಅನ್ನುವ ಯೋಚನೆ ನಿನಗಿರ್ಲಿ. ಯಾವನೋ ಗೋಪಾಲಕೃಷ್ಣನಂತೆ, ಅವನನ್ನು ಕೃಷ್ಣ ಅಂತ ಕರೆಯುವುದಂತೆ, ಅವನ ಕುರಿತಾಗಿ ನೀನು ಆಡುವುದಂತೆ, ಅವನಂತ ಒಬ್ಬ ನಿಕೃಷ್ಟ ನನ್ನ ಜೊತೆಯಲ್ಲಿ ಮಾತಾಡುವುದಕ್ಕೆ. ಕೃಷ್ಣ ಯಾಕೆ? ಯಾವನ ಒಬ್ಬ ನರಗುರಿ, ಏನು 10 ಸೂರ್ಯೋದಯವು ನೋಡದೆ ಇರುವವ, ಮೊನ್ನೆ ಹುಟ್ಟಿದವ, ಅವನು ಮೃತ್ಯುಮಾಲಿನಿ ಅಂತಹ 3 ಮೂರ್ತಿಗಳು ಒಪ್ಪಿ ಅಧಿಕಾರ ಕೊಟ್ಟಂತಹ ಮೃತ್ಯುಮಾಲಿನಿಯಲ್ಲಿ ಮಾತಾಡುವುದು. ಮೊನ್ನೆ ಹುಟ್ಟಿದವ ಅಂತ ಹೇಳ್ಬೇಡ. 40 ತಿರುಗಾಟ ಮಾಡಿದವರು ಏನು ಇರುವುದಿಲ್ಲ ಕೆಲವೊಮ್ಮೆ. ತಿರುಗಾಟದ ವಿಷಯ ಎಲ್ಲ ಹೇಳಿದ್ದು. ನನ್ನ ಚಾರುಚರಿತೆ ಎನ್ನುವುದು ಎಷ್ಟು ವ್ಯಾಪಕವಾಗಿ ಹರಡಿದೆ ಎನ್ನುವುದನ್ನು ಸರಿಯಾಗಿ ತಿಳಿದುಕೋ. ಹೌದು, ನನ್ನ ಕುರಿತಾಗಿರುವ ಅಭಿಮಾನ ಎಷ್ಟು ಅಂತಲ್ಲಿ ಎಳೆಯ ಪೋರ ನನ್ನಲ್ಲಿ 2 ಮಾತಾಡುವುದು. ಒಂದು ಯೋಚನೆ ಮಾಡು, ಸರಸಕ್ಕೋ ಸಂಬಂಧಕ್ಕೋ ಹೌದು, ಇದಕ್ಕೆಲ್ಲ ಸಮಾನತೆ ಎನ್ನುವುದು ಬೇಕು. ಸಮಾನತೆ ಇಲ್ಲದ ಅವನ ಜೊತೆ ನಾ ಮಾತಾಡುವುದು ಏನು ಭಾವಿಸಿದೆ, ಏನು ದೊಡ್ಡ ಅಂತ ಭಾವಿಸಬೇಡ. ಅವನ ಸಾಧನೆ ಕೆಲವು ಹೇಳ ಕೃಷ್ಣನಿಗೆರಡು ಮಾತುಗಳಂತೆ ನಿನ್ನಲೆ, ಕೃಷ್ಣನಿಗೆರಡು ಮಾತುಗಳಂತೆ ನಿನ್ನಲೆ, ಹೊರೆಯುವರೆ ಅವಕಾಶ ಬೀಳಿ ಸರಸಿ ಜಾತಕಿ ಯೋಧಗಮನಿಗೆ ಆ ಬೆರಳ ತುದಿಯಲ್ಲಿ ಕಿರಿಗಾಲಿಸಿದರು. ಯಾವುದು ಸಾಧನೆ? ಅವುಗಳಲ್ಲಿ ಕೆಲವು ಹೇಳೋಣ ಇವಳಿಗೆ ಸಾಕು. ತುಂಬಾ ಹೇಳಬೇಡ, ಸತ್ಯವೇ ಹೇಳು. ನಾವು ನಂದಕೋಗುಲ ವಾಸಿಗಳು. ಒಂದು ದಿವಸ ದೇವೇಂದ್ರ ಮಳೆ ಸುರಿಸಿದ. ಅವನಿಗೆ ಮಳೆ ಸುರಿಸುವುದೇ ಕೆಲಸ ಅಲ್ಲ. ಪರ್ಜನ್ಯ. ಹೌದು, ಅಧಿಪ. ಹೌದು, ಸುರಿಸುತ್ತಂದ್ರೆ ಎಂಥದ್ದು? ಎಂಥದ್ದು? ಯಾವಾಗಲೂ ಬರುವಂತಹ ಮಳೆ ಅಲ್ಲ, ಮತ್ತೆ ಒಂದೊಂದು ಹನಿಯೂ ಒನಕೆ ಗಾತ್ರ.
ಹೋ 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 ಮುಸಲಧಾರೆ ಹಾ ನಿರಂತರ ಕೆಲವು ದಿವಸಗಳ ಕಾಲ ಮಳೆ ಬಂದಾಗ ಏನಾಗ್ತದೆ? ಪ್ರವಾಹ ಉಕ್ಕಿ ಹರಿದು ಬರ್ತದೆ. ಬಹುಶಃ ನಿಮ್ಮ ನಾಡಿನಲ್ಲಿ ಯಾರೂ ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಇಲ್ಲ ಕಾಣ್ತದೆ. ಏನೋ ಅನ್ಯಾಯ ಮಾಡಿರ್ಬೇಕು, ಅದಕ್ಕೆ ಮಳೆ ಬಂದದ್ದು ಕಾಣ್ತದೆ. ಅನ್ಯಾಯ ಮಾಡಿದ್ದಲ್ಲ, ಮತ್ತೆ ಪ್ರತಿಭಟಿಸಿದ ಕೃಷ್ಣ. ಗೋವುಗಳು ಗೋಪಾಲಕರು ಪ್ರವಾಹದಲ್ಲಿ ಕೊಚ್ಚಿ ಹೋಗುವ ಸಂದರ್ಭದಲ್ಲಿ ಕೃಷ್ಣ ಕಾಪಾಡಿ, ಕೃಷ್ಣ ಕಾಪಾಡು ಅಂತ ಬೇಡಿಕೊಂಡ್ರೆ ಅಲ್ವ. ಓಹೋ, ಅಷ್ಟು ಹೊತ್ತಿಗೆ ಏನು ಮಳೆ ಬಂದು ಪ್ರವಾಹ ಬಂದದಲ್ವ. ಕೃಷ್ಣ, ನಮ್ಮ ಗೋಪಾಲ ಕೃಷ್ಣ ಏನ್ ಮಾಡಿದ? ಹೀಗೆ ಮಾಡಿಕೊಂಡು ಹೋಗ್ತಾನೆ. ಅದೆಂತದ್ದು? ಹೀಗೆ ಮಾಡಿಕೊಂಡು ಹೋಗಿ ಒಂದು ಕಡೆಯಲ್ಲಿ ಕುಳಿತಾನೆ. ಎಲ್ಲರಿಗೆ ಪ್ರವಾಹದ ಚಿಂತೆ. ಹೀಗೆ ಮಾಡಿಕೊಂಡು ಹೋಗಿ ಒಂದು ಕಡೆಯಲ್ಲಿ ಕುಳಿತಾನೆ. ಕುಳಿತು ಯಾಕಪ್ಪ ಇವ ಹೀಗೆ ಮಾಡಿಕೊಂಡು ಹೋಗಿ ಒಂದು ಕಡೆಯಲ್ಲಿ ಕುಳಿತಾನೆ ಅಂತ ಲೆಕ್ಕ ಹಾಕಿದ್ರೆ ಏನು ನಿಗಮನಕ್ಕೆ ಬಂದೆ? ಅದೆಂತದ್ದು? ದೊಡ್ಡ ಪರ್ವತ ಇತ್ತು. ಹೌದೌದು, ಪರ್ವತ, ಗೋವರ್ಧನ ಗಿರಿ. ಹೌದು, ಆ ಗಿರಿಯ ಅಡಿಗೆ ಕೈ ಹಾಕಿ ಹಿಡಿದ. ಬನ್ನಿ ಅಲ್ವ ಇದರ ಅಡಿಗೆ, ಬನ್ನಿ ನೋಡುವಂಥದ್ದು. ಬಾ ಬನ್ನಿ, ಇದರ ಅಡಿಗೆ ಬನ್ನಿ, ಇದರ ಅಡಿಗೆ ಪರ್ವತದ ಅಡಿಗೆ ಕಿರುಬೆರಳಿನಲ್ಲಿ. ಹೌದು, ಪರ್ವತವನ್ನು ಗೋವರ್ಧನ ಗಿರಿಯನ್ನು ಬಾಲಕ ಎತ್ತಿ ಹಿಡಿದು ಎಂತದು ಸುಳ್ಳು ಹೇಳಬೇಕು. ಹಸಿಗೋಡೆಗೆ ಕಲ್ಲು ಬಿಸಾಡಿದ ಹಾಗೆ ಇರ್ಬೇಕು, ಬಿಸಾಡಿದ್ದಾದ್ರೂ ಹಿಡ್ಕೊಳ್ಬೇಕು. ಇದು ಬೆರಳ ತುದಿಯಲ್ಲಿ ಗಿರಿಯನ್ನು ಎತ್ತುವುದು ಎಂತದ್ದು? ಹೇಳೋದು ಅದ್ಭುತ ಅಂತ. ಅದ್ಭುತ ಅನ್ನೋ ಶಬ್ದಕ್ಕೆ ವಿಶೇಷ ಅರ್ಥ ಉಂಟು. ಏನು ಅಲ್ವಾ? ಪ್ರಕೃತಿಗೆ ವಿರೋಧವಾದದ್ದು ಯಾವುದು ಅದೋ ಅದ್ಭುತ. ನೀನು ನಿನ್ನ ನಾಡಿನಲ್ಲಿ ಅರ್ಥಧಾರಿ ಮತ್ತೆ ಇಂಥದ್ದು ಎಲ್ಲದಕ್ಕೂ ಅರ್ಥಧಾರಿ. ಹೌದು, ಅರ್ಥಧಾರಿ ಅಲ್ಲ ನಾನು. ನನಗೆ ಬರಬೇಕು ಅಂತಾದ್ರೆ ಇಷ್ಟು ಸಿಕ್ಬೇಕು ಅಂತ ಹೇಳುವ ಜನವೇ ಅಲ್ಲ. ಕೊಡದಿದ್ರು ಅಲ್ಲ, ಕೊಡ್ತಾರೆ. ಅದು ನಿಶ್ಚಯ ಉಂಟು. ಕೊಡುವುದಲ್ಲಿ ಏನು ಕೃಪಣತೆ ಮಾಡುವುದಿಲ್ಲ. ನಾವು ಕೇಳುವುದಿಲ್ಲ ಅಂತ ಗೊತ್ತಾಗಿ 2000 ಹೆಚ್ಚೆ ತುಂಬಿಸ್ತಾರೆ ನಮಗೆ. ಓಹೋ, ಹಾಗಾಗಿ ನೀ ಕೇಳುವುದೇ ಬಿಟ್ಟಿದ್ದಿ ಕಾಣ್ತದೆ. ಕೇಳಿಲ್ಲ, ಕೇಳಲಿಕ್ಕೆ ಕೊಡ್ತಾರೆ. ನಿಶ್ಚಯ ಆಯ್ತಾ? ಕೆಲವೊಮ್ಮೆ ಕೇಳಿದ್ರೆ ಮೋಸ ಆಗ್ತದೆ. ಏನು ಅಂತ? ನಾವೊಂದು 4000 ಕೇಳುವುದು ಅಂತ ಇಟ್ಕೊಳ್ಳಿ. 4000 ಕೇಳಿದ್ದಾನೆ ಅಂತ ತುಂಬಿಸಿ ಕೊಡ್ತಾರೆ. ಅವರಿಗೆ ಮೊದಲೇ 6000 ಕೊಡಬೇಕು ಅಂತ ಇದ್ರೆ 2000 ನಷ್ಟ ಆಗ್ತದೆ ನಮಗೆ. ಓ, ಇವ ಈಗ ಅರ್ಥ ಆಯ್ತು. ನೀನೊಬ್ಬ ಅನ್ವೀಕ್ಷಕಿ ವಂಶದವನು ಅಂತ. ಅನ್ವೀಕ್ಷಕಿಗಳು ಅಂತ ಹೇಳಿದ್ರೆ ಹಾಗೆ, ಆ ಕಡೆ ಕ್ಷತ್ರಿಯರು ಅಲ್ಲ, ಈ ಕಡೆ ವೈಶ್ಯರು ಅಲ್ಲ, ಈ ಕಡೆ ಶೂದ್ರರು ಅಲ್ಲ, ಮಧ್ಯದಲ್ಲಿ ಯಾವುದು ಅಂತ ತಿಳಿಯಲಿಲ್ಲ. ಶಬ್ದ ನೋಡಿ, ಇವಳ ಗರ್ಭಕೋಶದಲ್ಲಿ ಎಂತೆಂತ ಶಬ್ದಕೋಶದಲ್ಲಿ ಹೌದು, ಒಳ್ಳೊಳ್ಳೆ ಶಬ್ದಗಳೆಲ್ಲ ಉಂಟು. ಹೌದು. ಇದು ಸುಳ್ಳಲ್ಲ, ಕಣ್ಣಾರೆ ಕಂಡಿದ್ದೇವೆ ನಾವು. ಕಿರು ಬೆರಳಿನಲ್ಲಿ ಗೋವರ್ಧನೆಯನ್ನು ಎತ್ತಿ ಹಿಡಿದು ಗೋವುಗಳನ್ನು ಗೋಪಾಲಕರನ್ನು ಕಾಯ್ದವ ಕೃಷ್ಣ. ದೇವೇಂದ್ರ ಬಂದು ಒಂದು ಹೊನ್ನಿನ ಕೊಳ, ಹೌದು ಚಿನ್ನದ್ದು, ಹೌದು, ಮುರಳಿ ಅಂತ ಕೊಳನ ಹೆಸರು. ಆದ್ದರಿಂದ ಕೃಷ್ಣನಿಗೆ ಈಗ ಪೊಂಗೊಳಲ ಅಂತ ಹೆಸರು ಬಂದದ್ದು. ಓಹೋ, ಮುರಳೀಧರ. ಹಾಗೆ ಕೊಳಲು ಊದುವವ. ಯಾವುದಾದ್ರೂ ಅದರಲ್ಲಿ ಬರುವುದು ಸ್ವರವೇ ಅಲ್ಲ. ಹೌದು, ಅಷ್ಟೇ ಸ್ವರವೇ ಬರುದು. ಆಮೇಲೆ ಕಾಳಿಂದಿ ಮಡು, ಯಮುನಾ ನದಿಯ ಅಲ್ಲಿ ಕಾಳಿಂಗ ಉರಗರಾಜ ಇದ್ದ. ಉರಗರಾಜ ಕಾರುವುದೇ ಕೆಲಸ ಅಲ್ವ, ಬೇರೆ ಕೆಲಸ ಇಲ್ಲ ಅಲ್ಲ. ನೀರಿನಲ್ಲಿ ಇದ್ದದ್ದು. ಈ ವಿಷ ಸರ್ಪಗಳೆಲ್ಲ ನೀರಿನಲ್ಲಿ ಬದುಕುವುದಿಲ್ಲ ಅಂತ ಕೇಳಿದ್ದೇನೆ, ಅಲ್ಲಿ ಹೇಗಿದ್ದದವ? ವಿಷ ಸರ್ಪಗಳು ಬದುಕುತ್ತವೆ. ಕಶ್ಯಪರ ಮಗನ, ಕಶ್ಯಪರ ಪುತ್ರರಲ್ಲಿ ಒಬ್ಬ. ಆಮೇಲೆ ಅವುಗಳಿಗೆ ಗಾಳಿಯೇ ಆಹಾರ. ಹೌದು, ಆದ್ದರಿಂದ ಸರ್ಪಗಳಿಗೆ ಭೋಗಿ ಅನ್ನೋ ಹೆಸರು ಇರ್ತದೆ. ಹಾವುಗಳನ್ನು ಧರಿಸಿದ ಕಾರಣ ಅಲ್ವಾ ಸತೀಶ ಭೋಗಿಭೂಷಣ ಆದದ್ದು. ಮತ್ತೆ ಹೌದು, ಹಾಗಾಗಿ ನೀರಿನಲ್ಲಿ ಬದುಕುತ್ತವೆ. ಕಾರಿದ ನೀರು ಕುಡಿದ ಗೋವುಗಳು ಗೋಪಾಲಕರೆಲ್ಲ ಸತ್ತು ಹೋದ್ರು. ಕೃಷ್ಣನಲ್ಲಿ ದೂರಿಕೊಂಡಾಗ ಎತ್ತರದ ಬಂಡೆಯನ್ನ ಏರಿ ಬಿದ್ದದ್ದ, ಹಾರಿದ್ದು ಬಿದ್ದದ್ದು. ನಾನೆಲ್ಲಿ ಆದ್ರೂ ಅವಕಾಶ ಸಿಕ್ಕಿತು ಅಂತ ಆತ್ಮಹತ್ಯೆ ಏನಾದ್ರು ಮಾಡಿಕೊಂಡು ನಾನು ಸ್ವಲ್ಪ ಕೃಷ್ಣ ಮೇಲೆ ಬರುವುದಿಲ್ಲ, ಸುದ್ದಿಯೇ ಇಲ್ಲ. ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಬಾಲವನ್ನು ಹಿಡ್ಕೊಂಡು ಬರ್ತಾನೆ ಮೇಲಕ್ಕೆ, ಬಾಲ. ಯಾವುದ್ರದ ಬಾಲ? ಮತ್ತೆ ಗೊತ್ತಾಯ್ತು ಅವನ ತಲೆ ನೋಡುವಾಗ ಕಾಳಿಂಗ. ಓಹೋ, ಸರ್ಪ. ಇದು ಸತ್ತದ್ದನ್ನು ಹಿಡ್ಕೊಂಡು ಬಂದದ್ದ ಅಲ್ಲ, ಮತ್ತೆ ಜೀವಂತ ಬುಸುಗುಡ್ತಾ ಇದ್ದ. ಹೌದು, ಅವನ ಹೆಡೆಯ ಮೇಲೆ ಕಾಳಿಂಗ ಮರ್ದ. ಅದಕ್ಕೆ ಕುಣಿದದ್ದಕ್ಕೆ ಮತ್ತೆ ಹಾಗೆ ಮಾಡಿದ್ರೆ ನಾನು ಕೃಷ್ಣ ಆಗುದಿಲ್ಲ, ನಾನು ಕೃಷ್ಣ ಆಗಲಿಕ್ಕೆ
ಪ್ರಯತ್ನ ಆದ್ರೂ ಪಡ್ತೀಯಾ? ಕೃಷ್ಣ ಇಲ್ಲ, ಪ್ರಯತ್ನ ಇಲ್ಲ ನನ್ನದು. ನಾನು ಮತ್ತೊಬ್ಬನ ಹಾಗೆ ಆಗ್ಲಿಕ್ಕೆ ಪ್ರಯತ್ನವೇ ಪಡ್ಲಿಕ್ಕಿಲ್ಲ. ಬೇಡ. ಎಷ್ಟು ಮಂದಿ ಇದ್ದಾರೆ ಇಲ್ಲಿಗೆ ಬರುವವರು, ಮತ್ತೊಬ್ಬರ ಹಾಗೆ ಆಗ್ಲಿಕ್ಕೆ ಪ್ರಯತ್ನ ಮಾಡೋದು ಬೇಕಾದ್ರೆ ಆದ್ರೆ ಒಂದುಂಟು, ಅನ್ಯರ ದಾರಿಯನ್ನು ನಾವು ನೋಡದೆ ನಮ್ಮ ದಾರಿಯನ್ನು ಮಾಡಿಕೊಳ್ಳಿಕ್ಕೂ ಆಗುವುದಿಲ್ಲ. ಅನುಕರಿಸಬಹುದಲ್ಲ, ಅನುಸರಿಸಬಹುದು. ಹೌದಾ? ಹೌದಾ, ಉಂಟಲ್ಲ ಅದು. ಕೃಷ್ಣ ಆಗ್ಲಿಕ್ಕಿಲ್ಲ ನಾನು, ನನಗೆ ಗೊತ್ತುಂಟು. ಹಾಗಾಗಿ ನಾನು ಹಾಗೆ ಕುಣಿಯೋದಿಲ್ಲ. ಸರಿ, ನಾನು ನನ್ನ ಶೈಲಿಯಲ್ಲಿ ಕುಣಿದ ಅಷ್ಟೇ. ಮತ್ತೆ ಕಾಳಿಂಗ ಮರ್ದನ ಮಾಡಿದ. ಆಮೇಲೆ ಕೆಟ್ಟವರಾದ್ರೆ ಬಂಧುಗಳು ಅಂತ ನೋಡೋದಿಲ್ಲ ಅವ. ತಂದೆ ಉಗ್ರಸೇನನ್ನು ಸೆರೆಮನೆಯಲ್ಲಿಟ್ಟು ಅಟ್ಟಹಾಸೆಯಿಂದ ಮೆರೆಯುತ್ತಿರುವ ಕಂಸ ಸೋದರ ಮಾವನಾದ್ರೂ ಮಾವನನ್ನೇ ಕೊಂದದ್ದು. ಹೌದು, ಬಹುಶಃ ಅವನಿಗೆ ಸಾವು ಹತ್ತಿರ ಬಂದಿತ್ತು ಕಾಣ್ತ. ನಾವು ಸತ್ತಿದ್ದಾನೆ, ಇನ್ನೂ ಬದುಕಿದ್ದಾನೆ. ದುಷ್ಟರಾದ್ರೆ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳುದು. ಹಾಗಾಗಿ ಹಾರಾಟ ಚೀರಾಟ ಎಲ್ಲ ಬೇಡ. ಹಾಗಾಗಿ ಗೋಪಾಲಕೃಷ್ಣನಿಗೆ 2 ಮಾತುಗಳಿಗೆ ಅವಕಾಶ ಉಂಟು. ಸಮಯ ಕೊಡಬೇಕಾದ ಸಮಯ ಇರಲಿ ದಿನ ದಿನದಿ, ಇರಲಿ ದಿನ ದಿನದಿ ನಮ್ಮಯ ಪುರದಿ ಸತ್ಕರಿಸುವೆನೋ, ಪುರದಿ ಸತ್ಕರಿಸುವೆನೋ ನಿಮ್ಮಯ್ಯೋ ಬರಲಿ ನಾಳಿಗೆ, ಕಾರ್ಯಕಾರಣ ಅರುಗಲು ಬರಲಿ ನಾಳೆಗೆ, ಕಾರ್ಯಕಾರಣ ಅರುಗಬೇಕೆನಗೆ, ಇರಲಿಯೋ ದಿನ ದಿನ ದಿನಮ್ಮಯ ಪುರದಿ ಸತ್ಕರಿಸುವೆ. ಪ್ರಚಾರವೇ ಸತ್ಯ ಅಂತ ಅನ್ನಿಸಲ್ಪಡ್ತದೆ. ಹಾಗೆಂದು ಸತ್ಯ ಯಾವುದು ಎನ್ನುವುದು ತಿಳಿಯಬೇಕಾದ್ರೆ ಪರಾಂಬರಿಸಿ ಕಾಣಬೇಕಾಗ್ತದೆ. ಪ್ರಚಾರವೇ ಇಲ್ಲದ್ದು ಸತ್ಯವಾಗಿರ್ತದೆ. ಹೌದು, ಹಾಗಾದ್ರೆ ಅದನ್ನು ಕಾಣಬೇಕು ಅಂತಾದ್ರೆ ದರ್ಶಿಸಬೇಕು, ಒಳಕಣ್ಣು ಬೇಕು. ಹೌದು, ಅಂತರಂಗದ ದರ್ಶನ ಬೇರೆ, ಹೊರಗಡೆಯಿಂದಲಾದ್ರೂ ಅದನ್ನು ಕಂಡು ಹೌದೋ ಅಲ್ಲವೋ ಅನ್ನುವ ಹಾಗೆ ತಿಳಿಯುವುದಕ್ಕೆ ಬೇಕು. ನೀನು ವೈವಸ್ವತ ಪರದವಳು, ನಿನಗೆ ಒಳಗಿನ ಕಣ್ಣು ಇರುಪು ಉಂಟೇ ಉಂಟು. ಹಾಗಾಗಿ ಇಂದು ಯಾವ ಕಾರಣಕ್ಕೂ ಅವಕಾಶ ಇಲ್ಲ. ಮತ್ತೆ ನೀವು ಹೇಳಿದ ದಿವಸ ನಾವು ಕಾಣ್ಲಿಕ್ಕಿದ್ದವರಲ್ಲ. ಅದನ್ನ ದೊಡ್ಡ ಸ್ಥಿತಿ. ನಾವು ಹೇಳಿದ ದಿವಸವೇ ನೀವು ಬರಬೇಕಾದವು. ಈಗ ಇವತ್ತು ಅವಕಾಶ ಇಲ್ಲ. ಇವತ್ತಿನ ಓಲಗ ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಯಾವಾಗ ಬರಲಿ? ಆದರೆ ನಾಳೆಯ ದಿನ ಓಲಗ ಕೊಡುವ ಕಾಲಕ್ಕೆ ಕೃಷ್ಣನು ಇಲ್ಲಿ ಬಂದು ನನ್ನನ್ನು ಮಾತಾಡಿಸುವುದಕ್ಕೆ ಅವಕಾಶ ಉಂಟು. ಅಲ್ಲಿಯವರೆಗೆ ಇರ್ಲಿಕ್ಕೆ ಜಾಗ ಅಂತ ತಿಳಿಬೇಕಾದಿಲ್ಲ. ಬೀದಿಯಲ್ಲಿ ಮಲಗಬೇಕಾ ನಾವು? ಇಷ್ಟು ಸುತ್ತು ಪ್ರಾಸಾದ ಕೋಟೆಗಳು ಕಾಣ್ತದೆ. ನಮ್ಮಲ್ಲೊಂದು ಅದಕ್ಕೆ ವ್ಯವಸ್ಥೆ ಇಲ್ವಾ? ನಮ್ಮಲ್ಲೊಂದು ಅತಿಥಿ ಗ್ರಹ ಅಂತ ಉಂಟು. ಅತಿಥಿ ಗ್ರಹ ಅದೊಂದು ನಾವು ಸಿದ್ಧತೆ ಪಡಿಸಿದ್ದೇವೆ. ಹೇಳ್ಬೇಡ, ನನ್ನಲ್ಲಿ ಉಂಟು. ಊಟ ವಸತಿ ಸತಿಗ್ರಹ ಅಲ್ಲ. ಹಾಗಾಗಿ ಆ ಅತಿಥಿ ಗೃಹದಲ್ಲಿ ಸದ್ಯಕ್ಕೆ ತಂಗಿ ನೀವು ನಿದ್ರೆಯನ್ನು ಮಾಡಿ ನಾಳೆಯ ದಿವಸ ನಾವು ಓಲಗ ಕೊಡುವಾಗ ಕರೆಸಿಕೊಳ್ತೇನೆ. ನಿಮಗೆ ಆಡುವುದಕ್ಕೆ ಬೇಡದ ವಿಷಯ ಮಾತ್ರ. ನಿನಗೆ ಮಾತಾಡ್ಲಿಕ್ಕಿರುವುದು ಯಾರಲ್ಲಿ? ವೃತ್ತಿಮಾಲಿನಿಯಲ್ಲಿಯೋ ಅಥವಾ ಯಾರಲ್ಲಿ? ಅವಳ ಹೆಸರು ಲಸಿಕೆ ಅಂತ. ಅಸಿಕೆ ಅಂತ ನನ್ನ ಮಗಳು. ಲಸಿಕೆ ನಿಮಗೆ ಯಾವುದು ಗೊತ್ತಾಗದಿದ್ರು ಯಾರ ಮನೆಯಲ್ಲಿ ಮಗಳಿದ್ದಾಳೆ ಅಂತ ನಾಳೆಯ ದಿವಸ
ಗತಿ ಚೆಲುವೆ ನಾಗ ಕಣ್ಣಿಗೆ ಮೊತ್ತದೊಳ್ಳ ಗತಿ ಚೆಲುವೆ ನಾಗ ಕಣ್ಣಿಗೆ ಮೊತ್ತದೊಳ್ಳ ಗತಿ ಚೆಲುವೆ ತನ್ನಯ ಚಿತ್ತದಲ್ಲಿ ಆಸಿಕೆ ಮೊತ್ತದೊಳಗತಿ ಚೆಲುವೆ ತನ್ನಯ ಚಿತ್ತದಲ್ಲಿ ಮೃತ್ಯು ಮಾಲಿನಿ ತನುಜೆ ಆಸಿಕೆ ಆಸಿಕೆ ಈ ಅಸಿಕಲ ಬಾಲಿನ ಭಾಗ್ಯೋದಯ ಎಂದರೂ ತಪ್ಪಲ್ಲ. ಯಾಕಂತ ಹೇಳಿದ್ರೆ ಯಾರ ಬಾಲಲೀಲೆಯನ್ನು ಕೇಳುತ್ತಾ ಯಾರ ಸಾಹಸಗತೆಯನ್ನು ಕೇಳುತ್ತಾ ನನಗೆ ಅರಿವಿಲ್ಲದ ಹಾಗೆ ನಾನು ಯಾರಿಗೆ ಮನಸ್ಸನ್ನು ಒಪ್ಪಿಸಿದನೋ ಒಂದಲ್ಲ ಒಂದು ದಿನ ಅವನನ್ನು ಕಾಣಬೇಕು, ನನ್ನ ಮನದ ಅನಿಸಿಕೆಗಳನ್ನು ಅವನಲ್ಲಿ ತೋಡಿಕೊಳ್ಳಬೇಕೆನ್ನುವಂತ ಮಹತ್ತರವಾದಂತ ಆಸೆಯಿಂದಲೇ ದಿನ ಕಳೆಯುತ್ತಾ ಇದ್ದವಳು ನಾನು. ಆದ್ರೆ ಆ ಭಗವಂತ ಆ ಯೋಗ ಭಾಗ್ಯಗಳನ್ನು ಇಂದು ಒಂದು ಮಾಡಿಕೊಟ್ಟಿದ್ದಾನೆ ಎನ್ನುವುದಕ್ಕೆ ನಿಸ್ಸಂದೇಹ. ನನ್ನ ಅಮ್ಮನಲ್ಲಿ ಮಾತನಾಡ್ಲಿಕ್ಕಿರಿ ಅಂತ ಬಂದನಲ್ಲ ಕೃಷ್ಣ. ಅವಕಾಶ ಇವತ್ತಿಲ್ಲ, ಓಲಗದ ಸಮಯ ಎನ್ನುವುದು ಮುಕ್ತಾಯವಾಗಿದೆ. ನಾಳೆಯ ದಿನ ಮಾತನಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದಲ್ವ ಸ್ವಾಮಿ, ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವರಿಗೆ ಯೋಗ ಇರುವುದಿಲ್ಲ. ಯೋಗ ಭಾಗ್ಯಗಳು ಒಂದಾಗಿ ಬರುವುದು ಬಹಳ ಅಪರೂಪದಲ್ಲಿ ಅಲ್ವಾ. ಇವತ್ತು ನೋಡಿ ಯೋಗ ಭಾಗ್ಯಗಳು ಒಂದಾಗಿ ಬಂದಿದೆ ಅಂತ ಆದ್ರೆ ಅಪರೂಪಕ್ಕೆ ಬಂದದ್ದನ್ನು ಬಳಸಿಕೊಳ್ಳಬೇಕು, ಅದು ಬುದ್ಧಿವಂತಿಕೆ ಅಂತ. ಹಾಗಾದ್ರೆ ಕೃಷ್ಣನನ್ನು ಕಾಣಲಿಕ್ಕೆ ಒಳ್ಳೆ ಅವಕಾಶ. ಯಾರಲ್ಲಿ ಹೇಳಬೇಡಿ, ನಾನು ನೋಡಿ ಬರ್ತೇನೆ. ನಡೆದು ಬರುತ್ತಲಿ ಅತಿಥಿ ಭವನಕ್ಕೆ ಜಡ ಜನೇತ್ರೆಯಳದೊನಿಸಿಜಿಲಿ ಪೊಡಬೆ ಜೊಳಗದಿ ಚೆಲುವ ಕೃಷ್ಣನ ಕಾಮ ತಮಗಿದಲಿ ಕೋಣೆಯಲ್ಲಿ ಎಲ್ಲಿ ಹೋಗಿ ನೋಡುವ. ಅರನೆ ಮೀಲಿತ ನೇತ್ರ ಅರನಿ ಮೀಲಿತ ನೇತ್ರ ಶಶಿಹಾಸ ಬೀರುತಿಯ ಶಶಿಹಾಸ ಬೀರುತಿಗ ಅರಿವಿರಿದ ಚಿರೋದೊಟಿ ಅರಿವಿರಿದ ಚಿಂದುಟಿಯು ನೊಸಲ ಮೇಲಕ್ಕೆ ಬಲದ ಕರವಿರಿಸಿ ಬಲದ ಕಲವಿರಿಸಿ ನೊಸಲ ಮೇಲಕ್ಕೆ ಬಲದ ಕಲವಿರಿಸಿ ಹರಿಯು ನಿದ್ರಾ
ಜನಕನ ಕಂಡನಾಗ ಮಾರ ಜನಕನ ಕಂಡು ಮುದವ ಕೊಂಡು ಪುಳಕವಾಯ್ತು ತನುಮನ ಕಂಡನಾಗ ಮಾರ ಜನಕನ ಕಂಡು ಮುದವ ಕೊಂಡು ಪುಳಕವಾಯ್ತು ತನುಮನ ಮಾರ ಜನಕನ ಉಳ್ಳಕವಾಯ್ತು ತನುಮನ ಆಹಾ ಮಾರ ಜನಕನ ಉಳ್ಳಕವಾಯ್ತು ತನುಮನ 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 ಜನಕನ ಮಾರ ಜನಕನ ಕಂಡಳೋ ಕಂಡು ಪುಳಕವಾಯ್ತು ಕಂಡು ಪುಳಕವಾಯ್ತು ಕಂಡು ಪುಳಕವಾಯ್ತು ಕಂಡು ಪುಳಕವಾಯ್ತು ತನುಮನ ಕಂಡು ಪುಳಕವಾಯ್ತು ಪುಳಕವಾಯ್ತು ತನುಮನ ಕಂಡಳಾಗ ಮಾರ ಜನಕನ ಮಾರ ಜನಕನ ತನುಮನ ಜನಕನ ಪುಳಕವಾಯ್ತು ತನುಮನ ಆ ಆ ಆ ಕಂಡು ಮುದವ ಕಂಡು ಪುಳಕವಾಯ್ತು ತನುಮನ ಪುಂಡರೀಕನೇ ನಿಂತು ಕಂಡ ನಗನೋ ತನಗೆ ಪುಂಡರೀಕ ನೇತ್ರ ಪುಂಡರೀಕ ನೇತ್ರ ಪುಂಡರೀಕ ನೇತ್ರ ಎಂದು ಕಂಡ ನಗನು ತನಗೆ ಕಂಡ ನಗನು ತನಗೆ ಪುಂಡರೀಕ ನೇತ್ರ ಪುಂಡರೀಕ ನೇತ್ರ ಎಂದು ಗಂಡನಗನು ತನಗೆ ಎಂದು ಗಂಡನಗನು ತನಗೆ ಸ್ಮರನೋ ಪುಂಡತನದೊಳ್ ಅಂಬ ಎದ್ದಾಗ ಸ್ಮರಣ ಪುಂಡತನದೊಳ್ ಅಂಬ ಕಂಡು ಸಗಿಸಲೆಂತೋ ನಾನು ಸಗಿಸಲೆಂತು 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 ನಾನು
ಸಗಿಸಲೆಂತು ನಾನು ಕಂಡಳಾಗ ಮಾರ ಜನಗನ ಕಂಡು ಮುದವಗೊಂಡು ಪುಳಕವಾಯ್ದು 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 ತನುಮರ ಕಂಡಳಾಗ ಕಂಡಳಾಗ ಮಾರ ಜನಗನ ಕಂಡಳು 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 ಪುಂಡರೀಕ ನೇತ್ರ ಎಂತು ಗಂಡನಗನು ತನಗೆ ಮರನು ಪುಂಡತನದೊಳಂಬನ ದೆವ್ವ ಕಂಡು ಸಗಿಸಲೆಂದು ನಾನು ಕಂಡು ಪುಳಕ ಸಗಿಸಲೆಂದು ಕಂಡು ಮುದವ ಕೊಂಡು ಪುಳ್ಳಕವಾಯ್ತು ತನು ಮನ ಪುಂಡರೀಕ ಎಂದು ತನಗೆ ಗಂಡನಗನು ತನಗೆ ಸ್ಮರನು ಪುಂಡತನದೊಳಂಬನ ದೆವ್ವ ಕಂಡು ಸಗಿಸಲೆಂದು ನಾನು ಮಾರ ಜನಗನ ಕಂಡಳು ಪುಂಡರೀಕ ನೇತ್ರ ನಿಲ್ದು ಗಿಡ್ಡನಗನು ತನಗೆ ಸ್ಮರನು ಪುಂಡತನದೊಳಂಬನ ದೆವ್ವ ಪುಂಡತನದೊಳಂಬನ ದೆವ್ವ ಪುಂಡತನದೊಳಂಬನ ದೆವ್ವ ಕಂಡು ಸಗಿಸಲೆಂದು ನಾನು ಕಂಡಳು ಮಾರ ಜನಗನ ಕಂಡು ಮುಳುವಗೊಂಡು ಪುಳಕ ತನುಮರ ಪುಳಕವಾಯ್ತು ತನು ಮನ
ಇದಕ್ಕೆ ಹೇಳುವುದಲ್ವ ಸ್ವಾಮಿ, ಯೋಗ ಭಾಗ್ಯಗಳು ಒಂದಾದ್ರೆ ಹೀಗೆ ಅಂತ ನನಗಾದದ್ದು ಅದೇ. ಅಪ್ಪ ನೋಡಿ, ಎಚ್ಚರದಲ್ಲಿ ಇರ್ತಾನೆ ಅಂತ ಭಾವಿಸಿಕೊಂಡದ್ದು, ಹಾಯಾಗಿ ಮಲಗಿದ್ದಾನೆ. ತುಂಬಾ ಒಳ್ಳೇದೇ ಆಯ್ತು. ಎಚ್ಚರದಲ್ಲಿದ್ದವ್ರನ್ನೆಲ್ಲ ನೋಡ್ಲಿಕ್ಕೆ ಆಗ್ತದ? ನೋಡಿದ್ರೆ ಅವ್ರು ನೇರ ನಮ್ಮನ್ನು ನೋಡ್ತಾರ. ಬೇಡಪ್ಪ, ಬಹಳ ಹತ್ತಿರದಲ್ಲಿ ಕಾಣ್ಲಿಕ್ಕೆ ಆಗ್ತದೆ ನೋಡಿ. ಹೇಗೆ ಮಲಗಿದ್ರು, ಅರೆ ನಿಮಿತ್ತ ನೇತ್ರ, ಕಣ್ಣು ಮುಚ್ಚಿದ್ದಾನ ತೆರೆದಿದ್ದಾನ? ಕಣ್ಣು ಮುಚ್ಚಿದ್ದಾನ ತೆರೆದಿದ್ದಾನ ಅಂತ ಕೇಳೋಣವೇ? ಇಲ್ಲ, ಅರೆಗಣ್ಣು, ಅರೆ ನಿಮಿಲಿತ ನೇತ್ರ, ಶಶಿಹಾಸ. ಓಯ್, ನಿದ್ದೆಯನ್ನು ನಗು ನೋಡಿ. ಆಹಾ, ಚಂದ್ರಹಾಸ. ಓಯ್, ಒಂದೇ ಕೈ ಕಾಣ್ತದೆ, ಇಲ್ಲ? ಓ, ಬಲದ ಕೈಯನ್ನು ತನ್ನ ನೊಸಲ ಮೇಲಿರಿಸಿದ್ದಾನೆ, ಹಾಯಾಗಿ ಪವಡಿಸಿದ್ದಾನೆ. ಒಂದು ಕೈ ಎನ್ನುವುದು ನೊಸಲ ಮೇಲಿದೆ. ಇದು ಆರೋಗ್ಯವಂತರು ಮಲಗುವಂತ ರೀತಿ, ಲಕ್ಷಣ. ಆದ್ರೆ ಇನ್ನೊಂದು ಕೈಯಲ್ಲಿದೆ, ಓಯ್, ತನ್ನ ಎದೆಯ ಮೇಲೆ. ಇದ್ಯಾಕೆ? ಓ, ಈಗ ಅರ್ಥ ಆಯ್ತು ನನಗೆ. ಅದೆಷ್ಟೋ ಹೆಣ್ಣು ಮಕ್ಕಳ ಹೃದಯವನ್ನು ಕದ್ದವ ಇವ ಮಲಗಿದಾಗ ಯಾರಾದ್ರೂ ಬಂದು ಇವನ ಹೃದಯವನ್ನು ಕದೀತಾರೇನು ಅಂತ ಮುಂಜಾಗ್ರತೆ. ಹಾ ಹಾ ಹಾ, ಬಹಳ ಬುದ್ಧಿವಂತ ಇವನು. ಓಯ್, ಪುಂಡರೀಕ ನೇತ್ರ ನೀವು. ಇವ ನನಗೆ ಗಂಡ ಆಗುದು ಯಾವಾಗ? ನಾವಿಬ್ರು ಮದುವೆ ಆಗಿ ಒಂದು 25 ಮಕ್ಕಳಿಗೆ ತಾಯಿ. ಎಂತದ ಅಷ್ಟವಸರ, ಎಂತ 25 ಅವಸರದಲ್ಲ, 25. ಒಂದು 25 ವರ್ಷ ಹೋದ್ರು ತೊಂದರೆ. ಒಮ್ಮೆಲೆ 25 ಅಂತ ಹೇಳಿದ್ದು. 25 ನಿಮ್ಗೆ ಹೊಟ್ಟೆ ಕಿಚ್ಚು ಆಗ್ಲಿಪ್ಪ. ಮಾತಿ ಹೇಳಿದ್ದಷ್ಟೇ, ಅಷ್ಟೇ. ಚಂದದ ಒಬ್ಬನೇ ಸಾಕು ಸಂಸಾರ. ಓಯ್, ಆದ್ರೆ ಏನ್ ಮಾಡುದು? ಎಬ್ಬಿಸ್ಬೇಕಲ್ಲ, ಹೋಗಿ ಎಬ್ಬಿಸ್ನ. ಅಲ್ಲ, ಎಬ್ಬಿಸಿದ್ರೆ ಸರಿಯಾಗುವುದಿಲ್ಲ. ತಾನಾಗಿ ಎಚ್ಚರಗೊಳ್ಬೇಕಾದ್ರೆ ಏನ್ ಮಾಡುವುದು? ಒಂದು ಸಂಗೀತ ಮನಸ್ಸಿನಲ್ಲಿ ಆಡುದು? ಇಲ್ಲಪ್ಪ, ನಾನು ಇವತ್ತು ಮನಸ್ಸಿನಲ್ಲಿ ಆಡುದೇ ಇಲ್ಲ, ಬಾಯಿನಲ್ಲಿ ಆಡುದಂತ ಬಂದದ್ದು. ನೋಡೋಣ ಯಾಕೆ. ಶಿಶುರ್ವೇತಿ ಪಶುರ್ವೇತಿ ವೇತಿಗಾನ ರಸಂಪಣಿ ಅಂತ ಹೇಳಿದ್ರು. ತಲೆ ತೂಗದವರೇ ಇಲ್ವಂತೆ. ನೋಡಿದ್ರ, ಒಂದು ವಾದನ ಇವನೇ ಸೃಷ್ಟಿ ಮಾಡಿದ್ದಾನೆ. ವೇಣು, ಇವನಿಗೆ ಮುರಳೀಧರ ಅಂತ ಕರೀತಾರೆ. ಆ ಹೆಸರಿನಲ್ಲಿ ಕರೆದ್ರೆ ಹೇಗೆ? ಬನ್ನಿ. ಮುರಳಿ ಮೋಹನ 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 ಬಾ 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 ಮೋಗನ
ಬಾ 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 ಮನಸ್ಸು ಅರಳಿದೆ 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 ನಗುತ್ತಲಿ ಬಾ ಮೋಗನ ಬಾಬಾ ನಗುತ್ತಲಿ ಬಾಬಾ ಸವಿ ಮಧುವನು ಹೀರಲು ಬೃಂಗದ ವರವಿ ಮಧುವರು ಹೀರಲು ಪ್ರೋಗದ ಬೃಂಗದ ಪರವನು ಕಾದಿದೆ ಬೃಂಗದ ಮರವನು ಕಾದಿದೆ ಪರವನು ಕಾದಿದೆ ಬೃಂಗದ ಪರವನು ಕಾದಿದೆ ತರಹರ ಗೊಂಡಿದೆ ಮುರಳಿ ಮೋಗನ ವರಸವಿ ಮಧುವನ್ನು ಹೀರಲು ಬೃಂಗದ ಬರವನ್ನು ಕಾದಿದೆ ತರಗರಗೊಂಡಿದೆ ವರಸವಿ ಮಧುವನ್ನು ಹೀರಲು ಮೃಗದ ಬರವನ್ನು ಕಾದಿದೆ ಬೃಂಗದ ಬರವನ್ನು ಕಾದಿದೆ ಬೃಂಗದ ಬರವನ್ನು ಕಾದಿದೆ ಬರವನ್ನು ಕಾದಿದೆ ತರಹರ ಗೊಂಡಿದೆ ಮುರಳಿ ಮುರಳಿ ಮೋಹನ ಮನಸ್ಸು ಮರಳಿದೆ ನಗುತ್ತಲಿ ವರಸವಿ ಮಧುವನ್ನು ಹೀರಲು ಬೃಂಗದ ಬರವನ್ನು ಕಾದಿದೆ ತರಗರಗೊಂಡಿದೆ ವರಸವಿ ಮಧುವರು ಹೀರಲು ಸವಿ ಮಧುವರು ಹೀರಲು ಬೃಂಗದ ಬರವನ್ನು ಕಾದಿದೆ ತರಗರಗೊಂಡಿದೆ ಮೋಹನ ಬಾಬಾ
ಸನ್ನುತಾಂಗನು ನುಡಿಸಿದ ಪಲ್ಲಗಾರಿ ಧ್ವಜನು ನುಡಿಸಿದ ಭುವನ ಮೋಹಿನಿ ಯಾರೇ 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 ಸೀರೆ ಸರಗ ಮರೆಯೋಳಿದ್ದೆ ನೀರೆ ನಾನು ನಿದ್ರಾವನಿತೆ ಸೀರೆ ಸೆರಗ ಮರೆಯೊಳಿಡ್ತಿ ಸೀರೆ ಸೆರಗ ಮರೆಯೊಳಿಡ್ತೆ ವಾರಿಗಾಕಿ ಗಾನ 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 ನೃತ್ಯ ಗಾನ ನೃತ್ಯ ಸುಗುರೆಗೊಳ್ಳುವುದಿಲ್ಲ ಮನವೋ ಯಾರೇ ನೀನು ಭುವನ ಮೋಹಿನಿ ಯಾರ ನೀನು ಭುವನ ಮೋಹಿನಿ ನೀರ ನಾನು ನಿದ್ರಾವನಿತೆ ದಿನದರಗ ಮರೆಯೊಳಿದ್ದೆ ಸೂರಿಗೊಳ್ಳುವುದೋಣ ಮನವು ಯಾರೇ ಭುವನ ಮೋಹಿನಿ ಭುವನ ಮೋಹಿನಿ ಆಶ್ಚರ್ಯ! ಜೊತೆಗೆ ಕುತೂಹಲ. ಮೃತ್ಯು ಮಾಲಿನಿ ನನಗೆ ಸೂಚಿಸಿದಂತಹ ಕೊಠಡಿಯಲ್ಲಿ ಏಕಾಂತದಲ್ಲಿ ಹಾಯಾಗಿ ಪವಡಿಸಿದ್ದವ ನಾನು. ಇದ್ದಕ್ಕಿದ್ದ ಹಾಗೆ ಎಚ್ಚರವಾಯಿತು. ಎಚ್ಚರವಾದದ್ದಲ್ಲ, ಎಚ್ಚರ ಮಾಡಿತು ನನ್ನನ್ನು. ಯಾರೇ ಬಿಸಿದ್ದು ಅಂತ? ಯಾರು ಅಂತ ನೋಡಿದ್ರೆ ಯಾರು? ಸಮೀಪದಲ್ಲಿ ನೀನೇ ಇರುವುದು, ಬೇರೆ ಅಂತಾರೆ. ನಾನಾ? ಆದರೆ ಎಚ್ಚರವಾಗುವುದಕ್ಕೆ ಮೂಲ ಕಾರಣ ಏನು ಗೊತ್ತಾ? ಏನು? ಸುಮಧುರವಾದಂತಹ ಗಾಯನ ನನ್ನ ಕರ್ಣಗಳಿಗೆ ಅಪ್ಪಳಿಸಿತ್ತು. ಆಮೇಲೆ ಕಾಲಿಗೆ ಕಟ್ಟಲ್ಪಟ್ಟಂತಹ ನೂಪುರದ ನಿನಾದ ಇದನ್ನು ಕೇಳಿ ಎಚ್ಚರಗೊಂಡು ನೋಡಿದ್ರೆ ಅಪ್ಪಪ್ಪಪ್ಪಪ್ಪಪ್ಪಪ್ಪ ಎಂತಹ ಚೆಲುವಿಕೆ! ಈ ಭುವನದಲ್ಲಿ ನಿನ್ನಂತಹ ಸುಂದರಿಯರು ಬೇರೆ ಯಾರು ಇಲ್ಲ ಅಂತ ಹೇಳಿದ್ರು ಅದು ಅತಿಶಯ ಖಂಡಿತ ಅಲ್ಲ. ಓಹೋ. ಆದ್ರೆ ನಿನ್ನನ್ನು ಕಂಡಾಗ ಸಂಶಯ ನನಗೆ. ಯಾಕೆ? ನೀನು ದೇವಲೋಕದವಳ, ಹ? ಅಲ್ಲಿ ಎಲ್ಲ ಚಂದ ಚಂದದ ಹೆಣ್ಣು ಮಕ್ಕಳಿದ್ದಾರಂತೆ, ಆ ವರ್ಗಕ್ಕೆ ಸೇರಿದವಳ. ಅದಲ್ಲದಿದ್ರೆ ನಾನು ಏಕಾಂತದಲ್ಲಿರುವಾಗ
ಈ ಕೊಠಡಿಯನ್ನು ಪ್ರವೇಶ ಮಾಡಿ ನೀನು ಗಾನ ನೃತ್ಯವನ್ನು ಮಾಡಬೇಕು ಅಂತ ಇದ್ರೆ ಯಾರು ನಿನ್ನ ಹೆಸರೇನು ಹೇಳ್ಬೋದಾ? ಹಸಿಕ ನಾಮಕಳಾನು ರಾಣಿಯ ಬಸಿರ ಭಾಗ್ಯದ ತಾರಿಗೆ ಹಸಿಕೆ ನಾಮಕಳಾನು ರಾಣಿಯ ಬಸಿರ ಭಾಗ್ಯದ ತಾರೆ ನಿನ್ನಲಿ ಹೊಸಗೆಯಾದುದು ಮನವು ತಾರೆ ನಿನ್ನಲಿ ಹೊಸಗಿ ಆದುದು ಮನವು ವರಿಪಿಯ ಕುಸುಮ ನಿದ್ರ ವರಿಪಿಯ ಕುಸುಮ ನಿದ್ರ ವರಿಸುವಿಯ ಬದಿರೆ ಭಾಗ್ಯದ ತಾರೆ. ಇಲ್ಲೇವಳಂದ್ರೆ ಅಂದ್ರೆ ನೀವು ಮಲಗಿದಂತ ಕೋಣೆ ನಮ್ಮದ್ದೇ. ನಿನ್ನ ಕೋಣೆಯಲ್ಲಿ ಮಲಗಿದ್ದಾರ? ನಮ್ಮದ್ದೇ ಅಂತ ಹೇಳಿದ್ರೆ ನನ್ನ ಕೋಣೆ ಅಲ್ಲ, ನಮಗೆ ಸಂಬಂಧಪಟ್ಟಂತಹ ಕೋಣೆ. ಏನು ಸಂಬಂಧ? ಯಾರನ್ನು ಕಾಣುವ ಉದ್ದೇಶದಿಂದ ನೀವು ಬಂದವರು? ನೃತ್ಯ ಮಾಲಿನ್ಯ. ಅವರ ಮಗಳು ನಾನು. ಹೌದಾ? ಅಸಿಕಾ ಅಂತ ನನ್ನ ಹೆಸರು. ಹೇಗೆ? ಅಸಿಕೆ. ಅಸಿಕೆ ಒಳ್ಳೆ ಹೆಸರು. ಅಸಿಕಾ ನಾಮಕಳು ನಾನು. ಸರಿ. ರಾಣಿಯ ಬಸಿರ ಭಾಗ್ಯದ ತಾರೆ. ಆಹಾ, ಬಿಚ್ಚು ಮನಸ್ಸಿನಿಂದ ಮನದಿಚ್ಛೆಯನ್ನು ಹೇಳಿಕೊಳ್ಳ. ಹೇಳಿಕೋ, ಇಷ್ಟೆಲ್ಲ ಮಾಡಿದ್ದೀನಿ ಅದನ್ನೊಂದು ಹೇಳಿ. ಹೊಸಗೆ ಆದುದು ಏನು ನಿನ್ನಲ್ಲಿ? ನನ್ನಲ್ಲಿ ಯಾವ ಓ ತರ? ಬಿಸಗರೇತ್ರ, ನನ್ನನ್ನು ವರಿಸುವೆಯಾ? ಏನು ಮಾಡಿ? ಹರಿಯು ನಗುತ್ತಲಿ ತರುಣಿ ಮಾನಸದಿರವನರಿವವರಾರೋ ಯಾರು ತಿಳಿಲಿಕ್ಕೆ ಸಾಧ್ಯ ಉಂಟು? ತರುಣಿ ಮಾನಸದಿರವ ಅರಿಯುವರ್ಯಾರು ಜಗದಲ್ಲಿ ನರನು ನಾನು ಅಗಿ ಕನ್ಯೆ ನಿನಗಿದು ಸರಿಗೆ ನರನು ನಾ ಅಹಿ ಕನ್ಯೆ ನಿನಗಿದು ತರವಿದೆ ತರವೇ ತರವೇ ತರವೇ. ಇದಕ್ಕೆ ತಿಳಿದಂತಹ ಪ್ರಾಜ್ಞರೊಂದು ಮಾತಾಡಿದ್ದಾರೆ. ಏನಂತ? ಹರಿಯುತ್ತಿರುವಂತಹ ನೀರಿನಲ್ಲಿ ಮೀನಿನ ಹೆಜ್ಜೆಯ ಗುರುತನ್ನಾದರೂ ನಾವು ಕಂಡು ಹುಡುಕಬಹುದಂತೆ, ಕಾಗೆಗಳ ಹಿಂಡಿನಲ್ಲಿ ಬಿಳಿಯದಾದ ಕಾಗೆಯನ್ನಾದರೂ ನಾವು ತೋರಿಸಬಹುದಂತೆ. ಆದರೂ ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಮನಸ್ಸು ಏನು ಅಂತ ತಿಳಿಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಲ್ಲದಿದ್ದರೆ ನನ್ನನ್ನು ಕಂಡಂತಹ ತಕ್ಷಣದಲ್ಲೇ ನಿನ್ನಲ್ಲಿ ಮೂಡಿದಂತಹ ಭಾವ ಏನು? ನಿನ್ನನ್ನು ಮದುವೆಯಾಗ್ತೀಯ ಅಂತ ಕೇಳಿದ್ದೆ. ಸತ್ಯ. ಆದರೆ ಕೇಳುವಾಗ ಯಾರಲ್ಲಿ, ಹೇಗೆ, ಯಾವಾಗ ಕೇಳುವುದು ಅಂತ ಒಂದು ಕ್ರಮ ಇಲ್ಲ. ಏನ್ ತಪ್ಪಾಯ್ತು? ಈಗ ನಾನು ಯಾರು? ಸಾಮಾನ್ಯ ಮಾನವ ನಾನು, ಹೌದಾ? ನೀನು ಅಹಿಕನ್ನಿಕೆ, ಐಹಿಕನ್ನೆ. ಹೌದಾ? ಹಾಗಿದ್ರೆ ನಿಮಗೂ ನಮಗೂ ಹೊಂದಾಣಿಕೆ ಆಗ್ತದಾ? ಆಗುದಿಲ್ಲ. ಮಾತ್ರವಲ್ಲ, ನಾನು ಇಲ್ಲಿಗೆ ಬಂದಂತ ಉದ್ದೇಶವೇ ಬೇರೆ ಉಂಟು. ಅದನ್ನು ನಾನು ಈಡೇರಿಸಬೇಕಾದ್ದೇ ನನ್ನ ಕರ್ತವ್ಯ. ಹೊರತು ಮದುವೆ ಆಗುವಂತ ಇಚ್ಛೆ ನನಗೆ ಇಲ್ಲ. ಅಹಿಕನ್ನೆ ನಾನು, ಮಾನವ ನೀನು. ಸಂಬಂಧ ಬೆಳೆಸುವುದಕ್ಕೆ ಸಾಧ್ಯ ಇದೆಯಾ? ಹೇಗೆ ಸಾಧ್ಯ ಇಲ್ಲ? ಯಾಕೆ? ಈಗ ಮನುಷ್ಯರು ಬೇರೆ ಅಲ್ಲ, ಹಾವುಗಳ ಸಂತತಿ ಬೇರೆ ಅಲ್ಲ. ಈಗ ಕಶ್ಯಪ ಮುನಿ ಯಾರು? ಅವರು ಮನುಷ್ಯರಲ್ವಾ? ಹೌದು. ಕದ್ರುವಿನಲ್ಲಿ ಹುಟ್ಟಿದವರು ಸರ್ಪ ಸಂತತಿಗಳು, ಅಂದ್ರೆ ಹಾವುಗಳು. ಹಾಗಾದ್ರೆ ಅವಳು ಮನುಷ್ಯರೇ ಅಂತಾದ ಮೇಲೆ ಸರ್ಪ ಸಂತಾನವನ್ನು ಪಡೆದಿದ್ದಾರೆ ಅಂತಾದ್ರೆ ಅಲ್ಲಿ ಹೇಗೆ ಭೇದವಾಗುವುದಕ್ಕೆ ಸಾಧ್ಯ? ಅಂದ್ರೆ ಹೆಣ್ಣು ಮಕ್ಕಳ ಮನಸ್ಸನ್ನು ತಿಳಿದುಕೊಳ್ಳುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಒಬ್ಬನಿಂದ ಸಾಧ್ಯ. ಯಾರಿಂದ? ಜಗನ್ನಾಟಕ ಸೂತ್ರಧಾರಿ ನೀನು. ನೀನೇನು, ನಿನ್ನ ಸಾಹಸಗಾಥೆ ಯಾವುದು, ನಿನ್ನ ಬಾಲಲೀಲೆ ಏನು, ನಿನ್ನ ಯೋಗ್ಯತೆ ಏನೆನ್ನುವುದನ್ನು ತಿಳಿದು ನನಗೆ ಅರಿವಿಲ್ಲದ ಹಾಗೆ ನಿನಗೆ ಮನಸ್ಸನ್ನು ಒಪ್ಪಿಸಿದವಳು ನಾನು. ಹಾಗಾಗಿ ನೀನೇ ನನ್ನನ್ನು ಮದುವೆ ಆಗಬೇಕು. ಆಗುದಿಲ್ಲ ಅಂತ ಹೇಳಿದೆ. ಯಾಕೆ ಗೊತ್ತಾ? ಯಾಕೆ? ಈ ಪುರವನ್ನು ನಾನು ಪ್ರವೇಶ ಮಾಡುವುದಕ್ಕೆ ಮಹತ್ತರವಾದ ಉದ್ದೇಶ ಇದ್ದದ್ದು ಏನು ಗೊತ್ತಾ? ಏನು ಉದ್ದೇಶ? ನನ್ನ ಗುರುಗಳ ಮಗನಾದಂತಹ ಮಣಿಕರ್ಣನ ಆತ್ಮ ಇಲ್ಲಿ ಇದೆ, ಮೃತ್ಯುಮಾಲಿಯ ಬಳಿ ಇದೆ ಎನ್ನುವುದು, ಅದನ್ನು ಕೇಳುವುದಕ್ಕೆ ಬಂದವ ನಾನು. ಅಲ್ಲಿದ್ದ ಆತ್ಮ ನಿಮ್ಮ ಗುರುಗಳದ್ದು? ಮಗನದ್ದು? ಮಗನದ್ದು. ಗುರುಗಳ ಮಗನ ಹೊರಟದ್ದು ಗುರು ಕಾಣಿಕೆ ಕೊಡ್ಲಿಕ್ಕೆ, ಗುರು ದಕ್ಷಿಣೆ ಕೊಡುವ ಉದ್ದೇಶದಿಂದ ಬಂದದ್ದು. ಈಗ ನನ್ನಲ್ಲಿ ಇರುವಂತಹ ಪರಮ ಲಕ್ಷ್ಯ ಅದೊಂದು. ಇವತ್ತೇ ಕೊಡ್ಬೇಕು. ಈಗಲೇ ಕೊಡ್ಬೇಕು, ಇವತ್ತಲ್ಲ. ಕೊಡ್ಬೇಕಾದ್ರೆ ಅಮ್ಮ ಕೊಡ್ಬೇಕಲ್ಲ. ಅಮ್ಮ ಕೊಡ್ಬೇಕಲ್ಲ. ಅಮ್ಮ ಕೊಡ್ಬೇಕಾದ್ರೆ ಇದು ಇಷ್ಟು ಮಾತಾಡಿದ್ಯಲ್ಲ, ಕೊಡುವಾಗ ನಿನಗೊಂದು ವ್ಯವಸ್ಥೆ ಮಾಡ್ಬೋದಲ್ಲ ಅಮ್ಮ? ಮಾತಲ್ಲ, ಅಮ್ಮ ಕೇಳುವುದೇ ಇಲ್ಲ. ಹೌದಾ? ಅಯ್ಯೋ, ಅಮ್ಮನ ಕಥೆಯೇ ಬೇರೆ ಅದು. ಹೌದಾ? ಯಾರ ಮಾತು ಕೇಳುವುದಿಲ್ಲ?
ಒಂದು ಕೆಲಸ, ನನಗೊಂದು ಇಂತಹ ಸಮಯಕ್ಕೆ ನೀನು ನನ್ನನ್ನು ಭೇಟಿಯಾಗಬೇಕು ಅಂತ ಒಂದು ಸಮಯ ಸಂದರ್ಭವನ್ನು ಕೊಟ್ಟಿದ್ದಾರಂತಲ್ಲ. ಆ ಸಮಯ ಹತ್ತಿರ ಆಗ್ತಾವಂತ ಈಗ. ಅದಕ್ಕೆ ಮೊದಲು ಅಲ್ಲಿಗೆ ಹೋಗಿ ಆ ಕಾರ್ಯ ಏನಾಗ್ತದೆ ನೋಡಿ ಮತ್ತೆ ನನ್ನನ್ನು ಮದುವೆ ಆಗುವ ವಿಷಯ ಯಾವಾಗ, ಆಮೇಲೆ ಮಾತಾಡೋಣ. ಹೇಗೆ ಗೊತ್ತಾಗುದು ನನಗೆ? ನೀನು ಇದ್ದೀಯಲ್ಲ ಅಲ್ಲಿ, ಅಲ್ಲಿದ್ರೆ ಸಾಕಾಗ್ತದಾ? ಮತ್ತೆ ಜೊತೆಗೆ ಬರ್ತೀಯಾ? ಬಂದ್ರೆ ಆಗ್ತದಾ? ಆಗುದಿಲ್ವಾ? ಮತ್ತೆ ಏನ್ ಮಾಡುದು? ಏನ್ ಮಾಡೋಣ? ನನಗಂತೂ ಗೊತ್ತಾಗ್ಬೇಕಪ್ಪ. ನನಗೆ ಗೊತ್ತಿಲ್ಲ ನಿನ್ಗೆ ಹೇಗೆ ಗೊತ್ತಾಗ್ಬೇಕು ಅಂತ. ಅಮ್ಮ ನಿಮಗೆ ಒಪ್ಪಿ ನಿಮ್ಮ ಗುರುಗಳ ಮಗನ ಆತ್ಮವನ್ನು ಕೊಟ್ರೆ ನನಗೊಂದು ಹಸಿರು ನಿಶಾನೆಯನ್ನು ತೋರಿಸಿ. ಕೊಡದಿದ್ರೆ ಕೊಡದಿದ್ರೆ ಕೆಂಪನ್ನು ತೋರಿಸುವುದು ಬೇಡ, ಆಯ್ತಾ? ಬೇಡಲ್ವಾ? ಬರ್ತೇನೆ, ಕಾಯ್ತಾ ಇರ್ತೇನೆ. ಮರುದಿನದಿ ಓಲಗಕ್ಕೆ ಓಲಗವಿತ್ತು ರಾಣಿಯೋ ಕರೆಸಿ ಕೃಷ್ಣನುಳ್ ಎಂದಾರದಿ ಬಂದಿಗ ಕಾರ್ಯ ಅರುಹು ಬಾದಿಗ ಕಾರ್ಯ ಅರುಹು ಮನದೊಳಗೆ ಕಪಟಗಳ ಎಣಿಸಿದರೆ ನೆಲದಾಸ ಋಣವು ತೀರುವುದಿರಲು ಕೃಷ್ಣನಾಮಕ ನೀನೇ ಇರಬೇಕು. ಉದ್ಧವನ ಮೂಲಕವಾಗಿ ನನಗೆ ಮಾತಾಡುವುದಕ್ಕೆ ಅವಕಾಶ ಕೊಡಬೇಕು ಅನ್ನುವ ಹಾಗೆ ಹೇಳಿದವನು. ಹೌದು, ಅದಕ್ಕಾಗಿ ಇಂದಿನ ಈ ಸೂರ್ಯೋದಯದ ಈ ಓಲಗಕ್ಕೆ ನಿನ್ನನ್ನು ನಾನು ಕರೆಸಿಕೊಂಡ. ಯೋಚನೆ ಮಾಡು, ಇದು ನಿನ್ನ ನಾಡಾದಂತಹ ಗೋಪರಕೇರಿಯ ಹಾಗೆ ವ್ಯವಹಾರ ಮಾಡುವುದಕ್ಕೆ ಇರುವುದಲ್ಲ. ವೈವಸ್ವತಪುರವಿದು, ಇದನ್ನು ಆಳುತ್ತಿರುವಂತಹ ಮೃತ್ಯುಮಾಲಿನಿ ನಾನು. ನನ್ನ ಮುಂಭಾಗದಲ್ಲಿ ಯಾವುದನ್ನೇ ಆಡುವುದಿದ್ದರು ನೇರವಾಗಿಯೇ ಹೇಳಬೇಕು. ಕಪಟ, ಮೋಸ, ವಂಚನೆಯನ್ನು ನೀನು ಇರಿಸಿ ಆಡಿದೆಯಾದರೆ ಮತ್ತೆ ನಿನ್ನ ಪುರವನ್ನು ಸೇರುವುದಕ್ಕೂ ನಿನಗೆ ಅವಕಾಶ ಸಿಗ್ಲಿಕ್ಕಿಲ್ಲ. ನೆಲದ ಋಣವನ್ನು ತೀರಿಸಿಯೇನು. ಹಾಗಾಗಿ ಆಡುವುದೇನಿದ್ದರೂ ಸರಿಯಾಗಿ ಸ್ಪಷ್ಟವಾಗಿ ಸತ್ಯವಾದುದನ್ನು ಮಾತ್ರವೇ ಹೇಳಬೇಕು. ಕಪಟ ಮೋಸಗಳೆನ್ನೊಳಿಲ್ಲ ಮತ್ತೆ ಚಪಲದಾಟವ ತೋರ್ವನಲ್ಲ. ಮೋಸಗಳೆನ್ನೊಳಿಲ್ಲ ಮತ್ತೆ ಚಪಲದಾಟವ ತೋರ್ವನಲ್ಲ. ಚಪಲಾಕ್ಷಿ ಗುರುತನು ಭವನ ಚಪಲಾಕ್ಷಿ ಗುರುತನು ಭವನ ತಂದು ಕುಪಿತಗೊಂಡಿರಿಸಿಕೊಂಡಿರುವೆ ನಿಡವನ ಗುರುತನು ಭವನ. ಖಂಡಿತವಾಗಿ ಕಪಟ ಮಾಡ್ತೇನೆ, ಮೋಸ ಮಾಡ್ತೇನೆ, ಚಾಪಲ್ಯವನ್ನು ತೋರಿಸ್ತೇನೆ ಹೀಗೆ ನೀನು ಭಾವಿಸಿದ್ರೆ ಅದು ಯಾವುದು ನನ್ನಲ್ಲಿ ಇಲ್ಲ. ಮಾತ್ರವಲ್ಲ, ಈ ಜಾಗದಲ್ಲಿ ಅದನ್ನು ತೋರ್ಪಡಿಸುವ ಉದ್ದೇಶದಿಂದ ನಾ ಬಂದವನು ಅಲ್ಲ. ಹಾಗಾದ್ರೆ ಒಳಗೊಂದು ಯಾವುದೋ ವಿಷಯವನ್ನು ಇರಿಸಿಕೊಂಡೇ ಬಂದಿದ್ದೀಯನು. ಮಹತ್ತರವಾದ ಉದ್ದೇಶ ಇದೆ. ಯಾವುದು? ನನ್ನ ಗುರುಗಳ ಮಗ ಸಾಂದೀಪನಿ ಗುರುಗಳ ಮಗನಾದಂತಹ ಮಣಿಕರ್ಣ ಆತ್ಮ ಅದು ನಿನ್ನ ಬಳಿ ಎಲ್ಲಿದೆ ಅಂತ ಅದನ್ನು ತಿಳಿದು ಮಾತ್ರ ಅಲ್ಲ, ನಾನು ನನ್ನ ಗುರುಗಳಿಗೆ ಒಂದು ಭಾಷೆ ಕೊಟ್ಟಿದ್ದೆ. ಏನು ಅಂತ? ಅವ ಎಲ್ಲಿಯೇ ಇರಲಿ ಅವನನ್ನು ಹುಡುಕಿ ಕರೆ ತಂದು ಗುರು ಕಾಣಿಕೆಯಾಗಿ ನಿಮಗೆ ನಾನು ಸಮರ್ಪಿಸ್ತೇನೆ. ಅವನನ್ನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದೇನೆ. ಅವನ ಆತ್ಮವನ್ನು ಕೊಡ್ತೇನೆ. ಈ ಪುರದ ನೀತಿಯ ಅಲ್ಲಯ್ಯ, ನೀ ಪುರದ ನೀತಿಯ
ಹಾ. ಕ್ಷೇತ್ರ ಪಾತ್ರ ಎನ್ನುವುದನ್ನು ಸರಿಯಾಗಿ ತಿಳಿದು ವ್ಯವಹಾರ ಮಾಡಬೇಕು. ದೇಶಾಚಾರ ಎನ್ನುವುದನ್ನು ತಿಳಿಯದೆ ಹಾ. ನಿನ್ನದಾದ ಯಾವ ಅಂಬೋಣವನ್ನು ಇರಿಸಿಕೊಂಡು ನೀನು ಬಂದಿದ್ದೀಯ. ಹಾ. ಸಿಕ್ಕುವುದನ್ನು ಮಾತ್ರವೇ ಮಾಡಬೇಕು. ದಕ್ಕದೆ ಇರುವುದಕ್ಕೆ ಪ್ರಯತ್ನವೂ ಪಡಕೂಡದು ಅನ್ನುವುದು ನಿನಗೆ ಯೋಚನೆಯಲ್ಲಿ ಬೇಕು. ಹಾ. ಪುನರ್ದತ್ತನನ್ನು ಕೊಡ್ಬೇಕಾ? ಹೌದು. ಏನು ಸುಮ್ಮನೆ ನಾನು ತಕೊಂಡು ಬಂದಿದ್ದೇನೆ ಅಂತ ಭಾವಿಸಿದ್ಯಾ? ಮತ್ತೆ ಯಾಕೆ ತಂದೆ? ಪಂಚಜನ ಎನ್ನುವಂತಹ ರಕ್ಕಸನಿಗೆ ಹಾ. ಬೇಕಾದ ಹೊನ್ನನ್ನು ಕೊಟ್ಟು ಹಾ. ನಾನವನನ್ನು ಪಡೆದು ತಂದವಳಿದ್ದೇನೆ. ಹಾಗಾದ್ರೆ ಸುಮ್ಮನೆ ತಂದದ್ದಲ್ಲ. ಹಾ. ನನ್ನ ಮಗಳು ಅಸಿಕೆ ಹಾ. ಪ್ರಾಯಪ್ರಬುದ್ಧಳಾಗಿದ್ದಾಳೆ. ಹಾ. ಅವಳಿಗೊಂದು ಮದುವೆ ಮಾಡಬೇಕು. ಹಾ. ಅವಳ ವಂಶಾಭಿವೃದ್ಧಿ ಮಾಡಬೇಕು. ಹಾ. ಆ ಮೂಲಕವಾಗಿ ವಂಶ ಬೆಳೆದ ನಂತರ ಹಾ. ತಂದ ಹುಡುಗನನ್ನು ಕೊಂದು ಕಳೆಯಬೇಕು. ಹಾ. ಇದು ಈ ದೇಶಾಚಾರ. ಓ, ಮತ್ತೆ ಕೊಲ್ಲುವುದು? ಹುಡುಗರು ನಮ್ಮಲ್ಲಿ ಇರ್ಲಿಕ್ಕಿಲ್ಲ. ಹಾ. ನಮಗೆ ನಾವು ಹುಡುಗರನ್ನು ಇರಿಸಿಕೊಳ್ಳುವುದೇ ಇಲ್ಲ. ಏನಿದ್ರು ಇಲ್ಲಿ ಮಾಲಿನ್ಯರೇ ಅಂತ ನಾನು ವ್ಯವಸ್ಥೆಯನ್ನು ಮಾಡಿದ್ರೆ ನೀನು ಬಂದು ಅವರನ್ನು ಕೊಡು ಅಂತ ಕೇಳ್ತಾ ಇದ್ದೀಯಲ್ಲ. ಕೊಡೋಣ ಕೊಡೋಣ ಆದ್ರೆ ಕೊಡುವುದು ಸುಮ್ಮನೆ ಕೊಡುವುದಲ್ಲ. ಮತ್ತೆ ಹೇಗೆ ಕೊಡ್ತೀನಿ? ನಿನಗೊಂದು ಅವಕಾಶವನ್ನು ಕೊಡ್ತೇನೆ. ಹೇಗೆ? ತಂದಿರುವ ಆ ಪುನರ್ದತ್ತನ ಜೊತೆಯಲ್ಲಿ ನೀನು ಹೋರಾಟವನ್ನು ಮಾಡಿ ಅವನನ್ನು ಗೆದ್ದರೆ ನನ್ನ ಮಗಳನ್ನು ಬೇಕಾದ್ರೆ ನಿನಗೆ ಕೊಡ್ತೇನೆ. ನಿನಗೊಂದು ಮಾತು ಹೇಳ. ಯಾವುದು? ನಿನ್ನಲ್ಲಿ ಇಷ್ಟು ವಿನಯದಲ್ಲಿ ನಾನು ಮಾತಾಡಿದೆ ಯಾಕೆ ಗೊತ್ತಾ? ಯಾಕೆ? ಹೆಣ್ಣಾದಂತಹ ನಿನ್ನಲ್ಲಿ ಸಂಸ್ಕಾರವನ್ನು ಮೀರಿ ನಮ್ಮಂತವರು ವರ್ತಿಸಬಾರದು ಎನ್ನುವುದಕ್ಕಾಗಿ ಆ ರೀತಿಯಾಗಿ ಕೇಳಿದೆ. ಇಲ್ಲದಿದ್ರೆ ಬ್ರಹ್ಮಾಂಡವೇ ಮುನಿದು ನಿಂತರು ಅವರನ್ನು ವಿರೋಧಿಸುವಂತಹ ಶಕ್ತಿಯನ್ನು ಪಡೆದವ ನಾನು. ಈಗ ಅವನಲ್ಲಿ ಮಲ್ಲಯುದ್ಧ ಮಾಡುವುದಲ್ಲ, ಮೊದಲು ನಿನ್ನ ತಲೆಗೆ ಬಡಿತೇನೆ. ದೇವರ ಸುತ ಕೇಳು, ನಿನ್ನ ಸುಗೊಂಬೆನು ಕ್ಷಣ ತಾಳು. ಮಾತೆಯ ಕ್ಷಮಿಸು ನೀನೆನಲೋ ಕ್ಷಮಿಸು ಜಿಯಾ. ನನ್ನನ್ನು ಕೊಲ್ಲುವುದಕ್ಕೆ ಬೇಕಾಗಿ ನಮ್ಮ ಸ್ಥಿತಿ, ನಾನು ರಾಣಿ ಅಲ್ವೋ ಇಲ್ಲಿಗೆ? ನಿಮ್ಮನ್ನು ಕೊಲ್ಲುದು ಯಾರು? ನೀನು ಬದಿಗೆ ನೀನು ಕೆಲವೊಮ್ಮೆ ಅಮ್ಮ ಗೊತ್ತಾಗುದಿಲ್ಲ. ನಾನು ಮಾಡ್ತಾ ಇರೋದು ತಪ್ಪು ಅಂತ ಅವ್ರಿಗೆ ಗೊತ್ತಾಗದೇ ಇರ್ತದೆ. ಹೌದಾ? ಹಾಗಾಗಿ ನಿಮ್ಮಲ್ಲಿ ಕೇಳಿ. ಅದು ತಪ್ಪು ಮಾಡ್ತಾ ಇರ್ತಾಳ. ನನ್ನ ಮುಖ ನೋಡಿ ಆದ್ರೂ ಸುಮ್ಮನೆ ಇರ್ಬೇಕು ನೀವು. ಹೌದಾ? ನಿನ್ನ ಮುಖ ನೋಡಿ. ಮಗಳೇ, ಅವ್ರಿಗೆ ಏನ್ ಬೇಕಂತೆ? ಅವ ಕೇಳ್ತಾನೆ ಮಗ, ಮೂರು ಮೂರ್ತಿಗಳು ಕೊಟ್ಟ ಅಧಿಕಾರ ನನ್ನನ್ನು ಪ್ರಶ್ನಿಸಿದ್ರೆ ನಾ ಬಿಡ್ಬೇಕಾ ಹೇಳು? ಕೇಳಿದ್ದೇನು ಅಂತ ಬೇಕಲ್ಲ. ಗುರುಪುತ್ರನಂತೆ ಪುನರ್ದತ್ತನಂತೆ ಕೊಡ್ಬೇಕಂತೆ ಆತ್ಮವನ್ನು. ಹೌದಂತೆ. ನಿಮಗೊಂದು ಆತ್ಮ ಇರುವಾಗ ಬೇರೆ ಯಾರದ್ದು ಆತ್ಮ ತಂದಿಟ್ಕೊಳ್ಳೋದು ಯಾಕೆ ಅಮ್ಮ? ಮಗಳೇ, ನಿನಗೆ ಗಂಡ ಬೇಕು ಅಂತ ತಂದದ್ದಲ್ವಾ? ಅಮ್ಮ, ಗಂಡ ಯಾರು ಅಂತ ಹೇಳಿ ಮೊದಲೇ ನಿಶ್ಚಯ ಆಗಿರ್ತದೆ. ಹೌದು. ಹಾಗಾಗಿ ನನಗೆ ಯಾರೂ ಬೇಡ ಅಮ್ಮ. ನಾನು ಮನಸಾರೆ ಮೆಚ್ಚಿದ್ದೇನೆ. ಅವರಿಗೆ ಕೊಟ್ಟು ನನ್ನ ಮದುವೆ ಮಾಡಿ. ನಮ್ಮಲ್ಲಿ ಮಾತುಕತೆ ಆಗಿದೆ ಮೊದಲು. ಓಯ್, ನಿನ್ನೆ ಬಂದದ್ದಷ್ಟೇ. ರಾತ್ರಿ ಸ್ವಲ್ಪ ಹೋದದ್ದು ಮಲಗಿದಲ್ಲಿಗೆ ಮಾತಾಡ್ಲಿಕ್ಕೆ. ನನ್ನ ಮಗಳು ಹೌದಮ್ಮ, ಅಲ್ಲಿಗೆ ಹೋದದ್ದು ಸತ್ಯ. ಮಗಳೇ, ಇದು ಅಮ್ಮ ನನ್ನನ್ನು ಕೊಟ್ಟು ಮದುವೆ ಮಾಡಿಸಿ ಅಮ್ಮ. ಆಯ್ತಪ್ಪ, ನಿನಗೆ ಮನಸ್ಸುಂಟು ಅಂತಾದ್ರೆ ನಾ ಕೊಡುವುದಕ್ಕೆ ಯಾಕೆ ಹಿಂದೆ ಮುಂದೆ ಆಲೋಚಿಸಬೇಕು? ಅಯ್ಯ, ನೀನು ಆರು ಅನ್ನುವುದನ್ನು ಅರಿಯದೆ ತೆರದಲ್ಲಿ ನಿನ್ನ ಜೊತೆ ಹೋರಾಟಕ್ಕೆ ನಾ ಮುಂದಾದೆ. ಈಗ ಸ್ಪಷ್ಟವಾಗಿ ಅರ್ಥವಾಯಿತು. ಸರಿ, ಮೊದಲಿಂದಲೇ ನಾ ಹೇಳ್ತಾ ಇದ್ದದ್ದು ಒಂದೇ ಮಾತು, ಏನು 3 ಮೂರ್ತಿಗಳು ಕೊಟ್ಟದ್ದು, 3 ಮೂರ್ತಿಗಳು ಕೊಟ್ಟದ್ದು ಅಂತ. ಇದು 3 ಮೂರ್ತಿಗಳಲ್ಲಿ ಯಾರು ಅಂತ ನನಗೆ ಸ್ಪಷ್ಟ ಗೊತ್ತಾಯ್ತಲ್ಲ. ಆಯ್ತಲ್ಲ, ಈಗ ಯಾರಂತ ಗೊತ್ತಾಯ್ತು. ನಾನು ಪೆಟ್ಟು ಬೀಳುವಾಗ ಗೊತ್ತಾಗಿದೆ. ಗೊತ್ತಾಗದೆ ಪೆಟ್ಟು ಬಿದ್ದ ಮೇಲಾದ್ರೂ ಗೊತ್ತಾಯ್ತಲ್ಲ. ಹೌದೌದೌದು, ತಲೆ ಸರಿ ಆಯ್ತು ನನಗೆ. ಸರಿ, ಈಗಲಾದ್ರೂ ಕೊಡ್ತೀಯಾ? ಸ್ವಲ್ಪ ಹೊತ್ತಿನಲ್ಲಿ ಹಾಳಾಗದಿದ್ರೆ ಸಾಕು. ಇಲ್ಲ ಇಲ್ಲ ಇಲ್ಲ, ಇನ್ನು ಹಾಳಾಗ್ಲಿಕ್ಕಿಲ್ಲ. ಇನ್ನೇನಿದ್ರು ಸರಿಯೇ ಆಗುದು. ಇದು ನನ್ನ ಮಗಳನ್ನೂ ನಿನಗೊಪ್ಪಿಸಿ. ಮೊದಲಿಗೆ ಇಲ್ಲಿ ಆದದ್ದು ಅಸಿಕಾ ಪರಿಣಯ. ಇನ್ನು ಗುರುದಕ್ಷಿಣೆ ಆಗ್ಬೇಕು. ಹೌದಲ್ಲ? ಅದಕ್ಕೆ ಬೇಕಾಗಿ ಪುನರ್ದತ್ತನ ಆತ್ಮವನ್ನು ನಿನಗೆ ಒದಗಿಸಿ ಕೊಡ್ತಾ ಇದ್ದೇನೆ. ಮುಂದೆ